जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुजपदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वग्मि जडमतिरपि जन्तुर्जायते प्रत्यमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनः मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अचेडतन्मङ्गलानि सन्तु श्लोकैकश्रवणपठनमात्रेण मुक्तश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते चतुर्थस्कन्धान्तकथा प्रारम्भे च किञ्चित् पूर्वकथानुवादः हरिः ओम हरिः ओम हरिः ओम नारदर उपदेशದ ಪ್ರಕಾರ ಧ್ರುವ ಅವರಿಂದ ಉತ್ತಮವಾದ ಜ್ಞಾನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಭಗವಂತನ ಸನ್ನಿಧಾನೋಪೇತವಾಗಿರತಕ್ಕಂತಹ ಆ ಮಧುವನಕ್ಕೆ ಮಥುರೆಯ ಯಮುನಾ ನದಿಯ ದಂಡೆಯ ಮೇಲೆ ಇರತಕ್ಕಂತಹ ಆ ಮಧುವನಕ್ಕೆ ಬಂದಿದ್ದ. ಆಗ ನಾರದನ ಕಡೆಯಿಂದ ಹೊರಟಿರತಕ್ಕಂತಹ
ಫೇಲ್ ಆಗೋ. ಧ್ರುವನು ಮಧುವನಕ್ಕೆ ಹೋದ ನಂತರ ನಾರದರು ಸೀದಾ ಉತ್ತಾನಪಾದನ ಹತ್ರ ಬಂದಿದ್ದಾರೆ. ಉತ್ತಾನಪಾದ ಬ್ರಹ್ಮದೇವರ ಮೊಮ್ಮಗ. ನಾರದರು ಬ್ರಹ್ಮದೇವರ ಮಗ. ಎಷ್ಟಾದರೂ ತಮ್ಮ ಅಂತ ಅನಿಸ್ಕೊಳ್ತಾನೆ. ಇಲ್ಲ, ತನ್ನ ಮಗನಿಗೆ ಸಮಾನ ಉತ್ತಾನಪಾದ. ಅವನಿಗೆ ಸಮಾಧಾನ ಹೇಳೋದಕ್ಕೋಸ್ಕರ ನಾರದರು ಬಂದಿದ್ದಾರೆ. ಉತ್ತಾನಪಾದ ಬಹಳ ದುಃಖದಿಂದ ಇದ್ದ. ಅಳ್ತಾನೆ, ಕಣ್ಣು ಒರೆಸ್ಕೊಳ್ತಾನೆ, ಊರ್ಧ್ವ ಶ್ವಾಸ, ದೀರ್ಘವಾದ ಶ್ವಾಸ ಬಿಡ್ತಾನೆ, ಮತ್ತೆ ಕೊಡ್ತಾನೆ. ಅಯ್ಯೋ ಏನು ಮಾಡಲಿ ಅಂತ ತಿಳ್ಕೊಂಡಂತೇಳಿ ಬಡಬಡಿಸ್ತಾ ಇದ್ದಾನೆ. ಆಗ ನಾರದರು ಕೇಳ್ತಾರೆ, ಯಾಕಪ್ಪ ಉತ್ತಾನಪಾದ ಈ ರೀತಿಯಾಗಿರ್ತಕ್ಕಂಥ ದುಃಖ ಪಡ್ತಾ ಇದ್ದಿ? ನಾರದರೆ, ನನ್ನಂಥ ಮಹಾ ಪಾಪಿ ಮತ್ತು ಯಾರೂ ಇಲ್ಲ. ಸ್ತ್ರೀಮೋಹಕ್ಕೆ ಒಳಗಾಗಿ ನನ್ನ 5 ವರ್ಷದ ಬಾಲಕನನ್ನು, ಅವನ ತಾಯಿಯನ್ನು ಮನೆಯಿಂದ ಹೊರಗೆ ಹಾಕಿದ್ದೆ. ಇಂದು ಆ ಬಾಲಕ ಅಪಮಾನವನ್ನು ತಡಿಲಾರದೆ ಸಿಂಹಾಸನದ ಮೇಲೆ ಇರಲಿಕ್ಕೆ ಬಿಡಲಿಲ್ಲ. ಆ ಸುರುಚಿ ಕಾಡಿನಲ್ಲಿ ತಪಸ್ಸಿಗೆ ಹೊರಟೋಗಿದ್ದಾನೆ. ಪಾಪ ಎಲ್ಲಿ ದಣಿದು ಕೂತ್ಕೊಳ್ತಾನೋ, ದಣಿದು ಮಲಗಿದಾಗ ಎಲ್ಲಿ ನರಿನಾಯಿಗಳು ಬಂದವನನ್ನು ತಿಂದು ಕೊಂದು ಹಾಕ್ತಾರೆಯೋ ಅನ್ನುವ ರೀತಿಯಿಂದ ನಾನು ಬಹಳ ದುಃಖಿತನಾಗಿದ್ದೇನೆ. ಕ್ಷಣ ಕ್ಷಣಕ್ಕೂ ಭಗವಂತನ ಕೇಳ್ಕೊಳ್ತಾ ಇದ್ದೇನೆ, ಪರಮಾತ್ಮ ನನ್ನ ಮಗುವನ್ನು ಉಳಿಸು ಅಂತ ತಿಳ್ಕೊಂಡಂತೇಳಿ. ನಾ ಎಷ್ಟು ಕ್ರೂರಿ ಇರಬೇಕು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ, ಅದು ಕೂಡ ಹಿರಿಯ ಮಗ, ನನ್ನದೇ ಇನ್ನೊಂದು ಪ್ರತಿರೂಪ. ಅದನ್ನು ಅವನ್ನ ನಾನು ತೊಡೆ ಮೇಲೆ ಕುಡಿಸ್ಕೊಳ್ಳಿಲ್ಲಲ್ಲ. ನನ್ನ ಮೇಲೆ ಯಾಕೆ ಭಗವಂತ ಅನುಗ್ರಹ ಮಾಡಬೇಕು? ಪರಮಾತ್ಮ, ನಾನು ಏನೇ ಪಾಪಿಯಾಗಿದ್ದರೂ ಕೂಡ ನನ್ನೆಲ್ಲ ಪುಣ್ಯವನ್ನು ನಾನು ದಾರಿ ಎರೆದು ಕೊಡ್ತೇನೆ. ಆ ಮಗು ಸುರಕ್ಷಿತನಾಗಿರಲಿ. ನಾರದರು ಹೇಳ್ತಾರೆ, ಉತ್ತಾನಪಾದ, ಧ್ರುವನ ಬಗ್ಗೆ ಚಿಂತೆ ಮಾಡಬೇಡ. ಯಾಕೆಂತಂದರೆ ಧ್ರುವನು ತನ್ನ ಆ ಒಂದು ಧೈರ್ಯ, ನಿರ್ಧಾರ, ಅದರಿಂದ ದೇವತೆಗಳ ಮನಸ್ಸನ್ನು ಗೆದ್ದುಬಿಟ್ಟಿದ್ದಾನೆ. ಲೋಕಪಾಲರು ಪಡೀಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಉತ್ತಮವಾದ ಸ್ಥಾನ ಪಡೆಯಬೇಕು ಅಂತೇಳಿ ಹೊರಟಿದ್ದಾನೆ. ದೇವತೆಗಳು ಅವನನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ತನ್ನ ಸಿದ್ಧಿಯನ್ನು ಪಡೆದು ನಿಶ್ಚಿತವಾಗಿಯೂ ಮನೆಗೆ ಬರ್ತಾನೆ. ಏನು ಚಿಂತೆ ಮಾಡಬೇಡ, ನಿಶ್ಚಿತವಾಗಿಯೂ ನಿನ್ನ ಮನೆಗೆ ಬರ್ತಾನೆ. ನಾರದರ ಮಾತನ್ನು ಕೇಳಿ ಉತ್ತಾನಪಾದ ನಿಶ್ಚಿಂತನಾದ. ಆದರೆ ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಮಂತ್ರಿಗಳ ಕೈಯಲ್ಲಿ ಕೊಟ್ಟು ಮಗನ ರಕ್ಷಣೆಗಾಗಿ ಸತತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೌದು, ತಂದೆ ತಾಯಿಗಳ ಕರ್ತವ್ಯ ಮಕ್ಕಳನ್ನು ಪಡೆದ ಮೇಲೆ ಅವರ ಯೋಗಕ್ಷೇಮಕ್ಕೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ, ಅವರ ಆಯುಷ್ಯಕ್ಕೋಸ್ಕರ, ಅವರ ವಿದ್ಯೆ ಉನ್ನತಿಗೋಸ್ಕರ ದೇವರಿಗೆ ದಿನಾಲು ಪ್ರಾರ್ಥನೆ ಮಾಡಲೇಬೇಕು. ಅದು ಅವರ ಕರ್ತವ್ಯ. ಯಾಕೆ? ಹಿರಿಯರ ಆಶೀರ್ವಾದ ಮಕ್ಕಳ ಒಂದು ರಕ್ಷಾ ಕವಚವಾಗಿರ್ತದೆ. ಮಗ ವಿನಯಿ ಆಗಿರಲಿ ಬಿಡಲಿ, ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ, ಅವನನ್ನು ದೇವಭಕ್ತನನ್ನಾಗಿ ಮಾಡು. ನಮ್ಮ ಆಶೀರ್ವಾದದಿಂದ ಅವನ ಆಯುಷ್ಯ, ಬಲ, ಕೀರ್ತಿ, ಆರೋಗ್ಯ ಎಲ್ಲೂ ಬೆಳೀಲಿ ಅಂತ ತಿಳ್ಕೊಂಡಂತೇಳಿ ತಂದೆ ತಾಯಿಗಳು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಉತ್ತಾನಪಾದನು ಕೂಡ ಮಾಡ್ತಾ ಇದ್ದಾನೆ. ಈ ಕಡೆಯಲ್ಲಿ ಧ್ರುವ ಮಧುವನಕ್ಕೆ ಮುಟ್ಟಿ ಅಲ್ಲಿಯ
ಮಥುರೆಯಲ್ಲಿರ್ತಕ್ಕಂಥ ಶಿಲ್ಪಿಗಳಿಂದ ಒಂದು ವಾಸುದೇವನ ಪ್ರತಿಮೆಯನ್ನು ಮಾಡಿಸಿಕೊಂಡಿದ್ದಾನೆ. ಮಾಡಿಸಿಕೊಂಡು ಎಲ್ಲ ಅನುಕೂಲತೆ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಎದ್ದು ಸಂಧ್ಯಾವಂದನಾದಿಗಳನ್ನು ಮುಗಿಸಿಕೊಂಡು ಆ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಆನಂತರ ಭಗವಂತನ ಧ್ಯಾನಕ್ಕೆ ಕುಳಿತುಕೊಳ್ತಾ ಇದ್ದ. ಸಾಧ್ಯವಾದಷ್ಟು ಕುಂಭಕದಲ್ಲಿ ಶ್ವಾಸವನ್ನು ನಿರೋಧ ಮಾಡಿ ಮೊದಲೇ ತಿಂಗಳೇ ನಿರ್ಧಾರ ಮಾಡಿದ. 3 ದಿವಸ ಉಪವಾಸ, 2 ದಿವಸ ಉಪವಾಸ, 3ನೇ ದಿನ ಮರದಿಂದ ತಾನಾಗಿಯೇ ಬಿದ್ದ ಒಂದು ಬೋರೆಹಣ್ಣು ಅಥವಾ ಒಂದು ಬೇಲದ ಹಣ್ಣು, ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಬಳವಲ್ಕಾಯಿ ಅಂತ ಕೊಂಡು ಕರೀತಾರೆ, ಅದನ್ನು ಆ ಕಾಲದಲ್ಲಿ ತೆಗೆದುಕೊಂಡು ಅದನ್ನು ತಿನ್ನು ಅಷ್ಟೇ ಪಾರಣೆ. ಮತ್ತೆ ಪುನಃ 2 ದಿವಸ ಉಪವಾಸ. ವರ್ಷಕ್ಕೆ 2 ಏಕಾದಶಿ ಬಂದರೆ ನಾವು ಪಂಚಾಂಗ ಕರ್ತೃಗಳು ಬೈತಾ ಇರ್ತೇವೆ, ಎಂಥವ್ರಿದ್ದಾರೆ ಒಂದು ಕಡಿಮೆ ಮಾಡಲಿಕ್ಕೆ ಏನಾಗಿತ್ತು ಇವರಿಗೆ ಅಂತೇಳಿ. ಅವರ ಕೈಯಲ್ಲಿ ಇರೋದಿಲ್ಲ ಮಾತು ಬೇರೆ. 1 ತಿಂಗಳಾಯಿತು, ಅವನು ಹೇಳ್ದ ಇನ್ನೂ ಇದು ತೀವ್ರ ಮಾಡಬೇಕು ಅಂಥೇಳಿ. 5 ದಿವಸ ಉಪವಾಸ, ವಿಷ್ಣು ಪಂಚಕ, ಭೀಷ್ಮ ಪಂಚಕ. 5 ದಿವಸ ಉಪವಾಸ. 6ನೇ ದಿವಸ ಗಿಡದಿಂದ ಬಿದ್ದ ಒಂದು ಒಣ ಎಲೆ ಅಥವಾ ಅಲ್ಲೇ ಇರ್ತಕ್ಕಂಥ ಒಣಗಿದ ಹುಲ್ಲು ಅದನ್ನು ತೆಗೆದುಕೊಂಡು ಅಷ್ಟು ತಿಂತಾ ಇದ್ದ, ಪಾರಣೆ ಮಾಡ್ತಾ ಇದ್ದ, ಮತ್ತೆ ತಪಸ್ಸಿಗೆ ಕೂತ್ಕೊಳ್ತಾ ಇದ್ದ. ಯಾಕೆ? ತಪಸ್ಸಿಲ್ಲದೆ ಭಗವಂತ ಒಲಿಯೋದಿಲ್ಲ. 2ನೇ ತಿಂಗಳು ಕಳೆಯಿತು. 3ನೇ ತಿಂಗಳು 8 ದಿನ ಉಪವಾಸ. 9ನೇ ದಿನ ಸ್ವಲ್ಪ ನೀರು, ಒಂದು ಬೊಗಸೆಯಲ್ಲಿ ಬರುವಷ್ಟು ನೀರು ಕುಡಿಯೋದು, ಮತ್ತೆ ಪುನಃ ತಪಸ್ಸಿಗೆ ಕೂತ್ಕೊಳ್ಳೋದು, ಮತ್ತೇನೋ ಆಹಾರ ತೆಗೆದುಕೊಳ್ಳುವಂತಿಲ್ಲ. 3 ತಿಂಗಳು ಮುಗಿಯಿತು. 4ನೇ ತಿಂಗಳು 12 ದಿನಗಳಿಗೊಮ್ಮೆ ಶ್ವಾಸೋಚ್ಛ್ವಾಸವನ್ನು ಮಾಡೋದು, ಆರಾಮ ಮಾಡೋದು, ಮತ್ತೆ ಪುನಃ ಕುಂಭಕದಲ್ಲಿ ಶ್ವಾಸವನ್ನು ನಿರೋಧ ಮಾಡಿ ತನ್ನ ಹೃದಯ ಮಂದಿರದಲ್ಲಿದ್ದ ಭಗವಂತನನ್ನು ಸಮಾಧಿ ಅವಸ್ಥೆಗೆ ಮುಟ್ಟಿ ಸತತ ಅವನ ಚಿಂತನೆಯನ್ನು ಮಾಡುವುದು. ಹೀಗೆ ಧ್ರುವ ಕಠೋರವಾದ ತಪಸ್ಸನ್ನು ನಡೆಸಿದ್ದಾನೆ. 4 ತಿಂಗಳಾದ ಮೇಲೆ 5ನೇ ತಿಂಗಳು ಧ್ರುವ ಎದ್ದು ನಿಂತ್ಕೊಂಡ. ಎಡಗಾಲನ್ನು ಕೆಳಗೆ ಉರಿ, ಬಲಗಾಲನ್ನು ಎಡಗಾಲಿನ ಮೊಳಕಾಲ ಮೇಲೆ ತೆಗೆದುಕೊಂಡು ಬಂದ. ಒಂದೇ ಕಾಲ ಮೇಲೆ ನಿಂತ್ಕೊಂಡ. ಶ್ವಾಸವನ್ನು ನಿರೋಧ ಮಾಡಿದ. ಹೃದಯ ಕಮಲದಲ್ಲಿ ತನ್ನ ಆರಾಧ್ಯನಾಗಿರ್ತಕ್ಕಂತಹ ವಾಸುದೇವನನ್ನು ಅಗ್ರೇಶನ ಜೊತೆಯಲ್ಲಿ ಕೂಡಿಸಿಕೊಂಡಿದ್ದಾನೆ. ಅಲ್ಲಿಯೇ ಮಾನಸಿಕ ಪೂಜೆಯನ್ನು ಮಾಡ್ತಾ 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 ಘೋರವಾದ ತಪಸ್ಸನ್ನು ಮಾಡಿದ್ದಾನೆ. ಇವನ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ದೇವತೆಗಳು ಅನೇಕ ರೀತಿಯಾಗಿರ್ತಕ್ಕಂಥ ಮಾಯಾಮಾಟ ಮಾಡಿದ್ದಾರೆ. ಆ ನಂತರ ಹಾವಾಗಿ ಅವನ ಮೈಮೇಲೆ ಓಡಾಡಿದ್ದಾರೆ. ಆನೆಯಾಗಿ ಅವನ ಹತ್ತಿರ ಬಂದು ತುಳಿದಂತೆ ಮಾಡಿದ್ದಾರೆ. ಸಿಂಹ ಹುಲಿಗಳು ಬದಿಯಲ್ಲಿ ಬಂದು ಕಿವಿಯಲ್ಲಿ ಜೋರಾಗಿ ಜೋರವಾಗಿ ಧ್ವನಿಯನ್ನು ಮಾಡ್ತಾ ಇವೆ. ಹಿಂದಿಯಲ್ಲಿ ಹೇಳ್ತಾರೆ ಟಸ್ಸೆ ಮಸ್ತ್ ನಯ್ಯುವ. ಸ್ವಲ್ಪವೂ ಧ್ರುವ ವಿಚಲಿತನಾಗಲಿಲ್ಲ. ಮನಸ್ಸನ್ನು ಏಕಾಗ್ರಗೊಳಿಸಿದ. ಪ್ರಶ್ನೆ ಬರುತ್ತದೆ, ದೇವತೆಗಳು ಯಾಕೆ ತಪಸ್ಸು ಕೆಡಿಸ್ಬೇಕು? ದೇವತೆಗಳಿಗೆ ಏನು ಗಂಟು ಹೋಗ್ತಿತ್ತು? ಇಲ್ಲಿ ಮೇಲಿನ ಶ್ಲೋಕ ನೋಡಿದ್ರೆ ಹಾಗೆ ಕಾಣಿಸ್ತದೆ. ಅದಕ್ಕೆ ನಾವು ಹೇಳೋದು ಮೇಲಿಂದ ಮೇಲೆ ನಮಗೆ ಆಚಾರ್ಯರ ಸಹಾಯ ಬೇಕು ಅಂಥೇಳಿ. ಇಂತಹ ಸಂದರ್ಭದಲ್ಲಿ, ಸಮಸ್ಯಾತ್ಮಕ ಸಂದರ್ಭದಲ್ಲಿ ಆಚಾರ್ಯರು ತಪ್ಪದೇ ತಾತ್ಪರ್ಯವನ್ನು ಬರೀತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಒಂದು ಮಾತು ಬ್ರಹ್ಮಾಂಡ ಪುರಾಣದಲ್ಲಿ ಮಾತು ಬಂದಿದೆ.
ದೇವತೆಗಳಲ್ಲಿ ಯಾವಾಗ ವಿಘ್ನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅನುಗ್ರಹ ಮಾಡೋದಕ್ಕೋಸ್ಕರವೇ ಅವನನ್ನು ಪರೀಕ್ಷಿಸ್ತಿದ್ದಾರೆ ಅಂತ ತಿಳಿದುಕೊಳ್ಬೇಕು. ಅಷ್ಟೇ ಅಲ್ಲ, ದೇವತೆಗಳು ಅದರ ಜೊತೆ ಒಂದು ಜವಾಬ್ದಾರಿ ತೆಗೆದುಕೊಳ್ತಾರೆ. ಅವನಿಗೆ ತಪಸ್ಸಿಗೆ ವಿಘ್ನ ಬಾರದಂತೆ ತಪಸ್ಸಿನಿಂದ ವಿಚಲಿತನಾಗದೇ ಇರುವ ಶಕ್ತಿಯನ್ನು ಕೊಡ್ತಾರೆ ಮೊದಲು, ಆನಂತರ ಪರೀಕ್ಷೆ ಮಾಡೋ ದೃಷ್ಟಿಯಿಂದ ವಿಘ್ನವನ್ನು ತಂದು ಕೊಡ್ತಾರೆ. ಯಾಕೆ ಅವನ ಮೇಲೆ ಅನುಗ್ರಹ ಮಾಡಬೇಕಾಗಿರುತ್ತೆ, ಅದಕ್ಕೋಸ್ಕರ. ತತ್ರ ತದ್ಯಸಸೇ ವಿಘ್ನಂ ಕುರ್ಯುರ್ನತು ವಿಧಾನತಃ ವಿಘಾತ್ನತು ವಿಘಾತನೇ. ಅವನ ಕೀರ್ತಿ ಜಗತ್ತಿನಲ್ಲಿ ಬೆಳೆಯಬೇಕು. ದೇವತೆಗಳು ವಿಘ್ನ ಮಾಡಿದ ನೋಡಪ್ಪ ಧ್ರುವರಾಜ ಎಂಥ ಒಂದು ಇದು ಮಾಡಿದ ಅಂತೇಳಿ ಅವನ ಕೀರ್ತಿಗೋಸ್ಕರ, ಅವನ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ದೇವತೆಗಳು ಈ ರೀತಿಯಾಗಿರ್ತಕ್ಕಂಥ ವಿಘ್ನವನ್ನು ಮಾಡ್ತಾರೆ. ಆದರೆ ಅಸುರರಿಗೆ ವಿಘ್ನ ಮಾಡೋದು ಅವರ ತಪಸ್ಸನ್ನು ಕೆಡಿಸಬೇಕಂತೆ ಮಾಡ್ತಾರೆ. ಅವರ ತಪಸ್ಸಿಗೆ ವಿಘ್ನ ಮಾಡಿ ಆದ್ದರಿಂದಾಗಿ ಅವರಿಗೇನೂ ಮುಂದೆ ಸಾಧನೆ ಆಗದಂತೆ ನೋಡಿಕೊಳ್ತಾರೆ. ಯಾಕೆ ಒಬ್ಬ ದುಷ್ಟ ವ್ಯಕ್ತಿ ಬೆಳೀತಾ ಇದ್ದರೆ ಅವನನ್ನು ಅಲ್ಲಿಗೆ ನಿಲ್ಲಿಸಬೇಕು ಅಂತ ಅನ್ನೋದು ನಿಯಮ ಇದೆ. ಎಲ್ಲರೂ ಭಗವಂತನ ಭಗವದ್ಭಕ್ತರು, ಭಗವಂತ ಹೇಳಿದಂತೆ ಸತ್ಕರ್ಮವನ್ನು ಮಾಡ್ತಕ್ಕಂಥ ದೇವತೆಗಳು. ಅಷ್ಟೇ ಅಲ್ಲ, ಅವನ ಮನಸ್ಸು, ಅವನ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಎಲ್ಲ ದೇವತೆಗಳು ಅವನನ್ನು ಮೋಹ ಮಾಡುವುದಕ್ಕೋಸ್ಕರ ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಇನ್ನು ಅವ್ರ ಕಡೆಯಿಂದ ಆಗಲಿಲ್ಲ ಅಂತ ಅನ್ನೋದು ಕೂಡ ತಪ್ಪು. ಯಾಕೆ, ದೇವತೆಗಳಿಗಿಂತಲೂ ಧ್ರುವ ಏನು ದೊಡ್ಡವನಲ್ಲ. ಆದರೆ ಅವರು ತಾವಾಗಿ ಅವನ ಕೀರ್ತಿ ಬೆಳೆಯಲಿ ಅಂತಕೊಂಡು ಮಾಡಿ ಆನಂತರ ಹೊರಟೋಗ್ತಾರೆ. ಈ ಒಂದು ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವತೆಗಳು ಕೆಟ್ಟವರಲ್ಲ. ಇಲ್ಲದೇ ಇದ್ದರೆ ನಮ್ಮಲ್ಲಿ ಪುರಾಣ ತಾತ್ಪರ್ಯ ನೋಡದೇ ಇರತಕ್ಕಂಥ ಪುರಾಣ ಹೇಳುವಾಗ, ಹರಿಕಥೆಗಳನ್ನು ಹೇಳುವಾಗ ಇಂದ್ರನಿಗೆ ಬಹಳ ಸಂಕಟ ಆಗ್ತದೆ ಯಾರಾದರೂ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಹೀಗಾಗಿ ಅವನು ಕಾಮನನ್ನು ಕಳಿಸಿಕೊಡ್ತಾನೆ, ಅವ್ರನ್ನ ಕಳಿಸ್ಕೊಡ್ತಾನೆ, ಇವ್ರು ಕಳಿಸ್ಕೊಡ್ತಾನೆ. ಇಲ್ಲ, ಅವ್ರ ಮೇಲೆ ಅವರು ಭಗವದ್ಭಕ್ತರಾಗಿದ್ದರೆ ಅವರಿಗೆ ವಿಶೇಷವಾದ ದೇವತೆಗಳ ಅನುಗ್ರಹವಾಗಲಿ, ಬೇಗನೆ ಸಿದ್ಧಿ ಪಡೆಯಲಿ ಅಂತ ತಿಳ್ಕೊಂಡಂತೇಳಿ ಇಂದ್ರ ಕಳಿಸಿರ್ತಾನೆ. ಈ ಮಾತನ್ನು ನೆನಪೇ ಇಟ್ಟುಕೊಳ್ಳಿ. ದೇವತೆಗಳು ಎಂದಿಗೂ ಕೂಡ ಸತ್ಕಾರ್ಯದಲ್ಲಿ ವಿಘ್ನವನ್ನು ಮಾಡೋದಿಲ್ಲ. ಈ ಒಂದು ಉತ್ತರದಿಂದ ದೇವತೆಗಳ ಮೇಲೆ ಅನೇಕ ಅಪವಾದ, ಇಂದ್ರ ಅಹಲ್ಯ ಇತ್ಯಾದಿ ಅನೇಕ ಅಪವಾದಗಳಿವೆ, ಚಂದ್ರನಿಗೆ ಅಪವಾದ ಇದೆ. ಇವೆಲ್ಲ ಅಪವಾದಗಳು ಹೊರಟೋಗ್ಬಿಡ್ತದೆ. ಯಾಕೆ, ದೇವತೆಗಳು ಹುಟ್ಟ ಅಪರೋಕ್ಷ ಜ್ಞಾನಿಗಳು. ಆದ್ದರಿಂದಾಗಿ ಇಂಥ ಪಾಪದ ಕೆಲಸವರು ಸರ್ವತಾ ಮಾಡೋದಿಲ್ಲ. ಮಾಡಿದರೂ ಪಾಪ ಹತ್ತೋದಿಲ್ಲ. ಅಪರೋಕ್ಷ ಜ್ಞಾನವಾದ ಮೇಲೆ ಪುಣ್ಯವೂ ಬರೋದಿಲ್ಲ, ಪಾಪವೂ ಬರೋದಿಲ್ಲ. ಆದ್ದರಿಂದಾಗಿ ದೇವತೆಗಳು ಅವನನ್ನು ಪರೀಕ್ಷೆ ಮಾಡಿ ಅವನ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ. ತಸ್ಮಿನ್ನಭಿಧ್ಯಾಯತೆ ವಿಶ್ವಮಾತ್ಮನು ದ್ವಾರಂ ನಿರುದ್ಧ್ಯ ಅಸುಮನನ್ಯಥಾ ಧಿಯ ಲೋಕಾನ್ ನಿರುಚ್ಛ್ವಾಸ ನಿಪೀಡಿತಾ ಭೃಜಂ ಸ ಲೋಕಪಾಲ ಶರಣಂ ಯಯುರ್ಹರಿಂ. ಧ್ರುವ ಅತ್ಯಂತ ಭಕ್ತಿಯಿಂದ, ಅತ್ಯಂತ ಸ್ನೇಹದಿಂದ ಪರಮಾತ್ಮನನ್ನು ಮಾತ್ರ ನೆನೆಸ್ತಾ, ಜಗತ್ತಿನ ಏನನ್ನೂ ನೆನೆಸಲಿಲ್ಲ ಅವನು. ಸರ್ವಥಾ ಅನ್ಯ ಮನಸ್ಕನಾಗದೆ ಕುಂಭಕದಲ್ಲಿ ಪರಮಾತ್ಮ ವಾಸುದೇವ ಕುಂಭಕದಲ್ಲಿ ಬಂದು ಕೂತ್ಕೊಂತಿಕೊಂಡು ಅಂತೇಳಿ ಕರೆದಿದ್ದ. ಆಗ ವಾಯುದೇವರನ್ನು ಪ್ರಾರ್ಥನೆ ಮಾಡಿದ್ದಾನೆ. ವಾಯುದೇವರು ಮತ್ತು ಭಗವಂತ ವಾಸುದೇವ ಯಾವಾಗ ಹೃದಯ ಮಂದಿರಕ್ಕೆ ಬಂದ, ಆಗ ಧ್ರುವ ಸ್ನೇಹಪಾಶದಿಂದ ಕಟ್ಟಿ ಹಾಕಿದ. ಸ್ನೇಹಪಾಶದಿಂದ ಕಟ್ಟಿದ ಹಾಕಿದ ಕ್ಷಣಕ್ಕೇನೆ ವಾಯುದೇವರು ಹೇಳಿದರು, ಪರಮಾತ್ಮ ಇವನ ಭಕ್ತಿಯ ಸ್ನೇಹಪಾಶದಿಂದ ನಾನು ಕಟ್ಟಲ್ಪಟ್ಟಿದ್ದೇನೆ. ಆದ್ದರಿಂದಾಗಿ ನಾನು 21,600 ಸಲ ಏನು ಹಂಸಮಂತ್ರ ಜಪ ಮಾಡಬೇಕು, ಸದ್ಯಕ್ಕೆ ನಿಲ್ಲಿಸ್ತೇನೆ ಅಂತ ತಿಳ್ಕೊಂಡಂತೇಳಿ. ವಾಯುದೇವರು ತಮ್ಮ ಹಂಸ ನಿಲ್ಲಿಸಿದ ನಂತರ ದೇವತೆಗಳಿಗೆ, ಋಷಿಗಳಿಗೆ, ಮುನಿಗಳಿಗೆ, ಜಗತ್ತಿನ ಜನರಿಗೆ ಉಸಿರಾಡಿಸುವ ಸಾಧ್ಯವಾಗಲಿಲ್ಲ. ಸಂಕಟ ಪಡ್ತಾ ಇದ್ದಾರೆ, ಉಸಿರಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ, ಆ ಉಸಿರಾಟವನ್ನು ಕೊಡ್ತಕ್ಕಂಥ ವಾಯುದೇವರೇ
ವಾಯುದೇವರನ್ನು ಧ್ರುವ ತನ್ನ ಹೃದಯ ಮಂದಿರದಲ್ಲಿ ಕಟ್ಟಿ ಹಾಕಿದ್ದಾನೆ. ಆತ್ಮನೋ ದ್ವಾರಂ ನಿರುದ್ಯ ಅಸುಂ ಅನನ್ಯತಾಧಿಯ. 5 ವರ್ಷದ ಬಾಲಕನಲ್ಲಿ ನಾರದರ ಆಶೀರ್ವಾದ ಅದೆಷ್ಟು ಇರಬೇಕು, ಭಗವಂತ ವಾಯುದೇವರು ಅವನ ಮೇಲೆ ಎಷ್ಟು ಪ್ರೀತರಾಗಿರಬೇಕು. ಹಾಗಾದರೆ ವಾಯುದೇವರು ಕೂಡ ಅವನ ಅಧೀನರಾದರೆ ಪರಮಾತ್ಮ ಅಧೀನಾಜ್ಞೆ ಇಲ್ಲ. ಪ್ರೇಮ ಪಾಶದಲ್ಲಿ ಕಟ್ಟಲ್ಪಟ್ಟ ವ್ಯಕ್ತಿ ಅಧೀನನಾಗಿರೋದಿಲ್ಲ, ಅವರಿಗೆ ಅನುಕೂಲನಾಗಿರ್ತಾನೆ. ಹಾಗಾದರೆ ಜಗತ್ತಿನ ಶ್ವಾಸ ಯಾಕೆ ನಿಲ್ಲಬೇಕು? ವಾಯುದೇವರು ತಮ್ಮನ್ನು ಧ್ಯಾನ ಮಾಡತಕ್ಕಂತಹ ಧ್ರುವನಿಗೆ ಆ ಕೀರ್ತಿ ತಂದು ಕೊಡುವುದಕ್ಕೋಸ್ಕರ ಧ್ಯಾತುರ್ಧ್ರುವಸ್ಯ ಕೀರ್ತ್ಯರ್ಥಂ. ಅಷ್ಟೇ ಅಲ್ಲ, ನಮ್ಮ ಪರವಾಗಿ ದೊಡ್ಡವರು ಬೇಗನೆ ಭಗವಂತನ ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ಬೇಗನೆ ಒಲಿತಾನೆ. ಅದಕ್ಕೆ ನಾವು ನಮಗಿಂತ ಹಿರಿಯರಾದ ಗುರುಗಳ ಹತ್ರ ಸ್ವಲ್ಪ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡಿರಲ್ಲ ಅಂತ ಕೇಳ್ತೇವೆ. ಸ್ವಾಮಿಗಳಿಗೆ ಇಂತಿಂಥ ಪ್ರಾಬ್ಲಮ್ ಇದೆ, ನಮ್ಮ ಪರವಾಗಿ ರಾಮದೇವ್ರು ಪ್ರಾರ್ಥನೆ ಮಾಡಿಕೊಳ್ಳಿ, ಇದು ಹೇಳೋದು ದ್ರಷ್ಟತೆ. ಆಶೀರ್ವಾದ ಮಾಡಿರಿ ಅಂತಂದಾಗ, ನನ್ನ ಸಮಸ್ಯೆ ಇದೆ ಆಶೀರ್ವಾದ ಮಾಡಿರಿ ಅಂತಂದಾಗ ಸ್ವಾಮಿಗಳು ಕೈಯಲ್ಲಿ ಮಂತ್ರಾಕ್ಷತೆ ತೆಗೆದುಕೊಂಡು ಕಣ್ಮುಚ್ಚಿ ಆ ಮೂಲರಾಮನನ್ನು ಪ್ರಾರ್ಥನೆ ಮಾಡ್ತಾರೆ. ನಾನು ಆಶೀರ್ವಾದ ಮಾಡೋನು ಅಹಂಕಾರ ಅಂತ ಸರ್ವತಾ ನಮ್ಮ ಮಾಡೋದಿಲ್ಲ. ಆ ತಮ್ಮ ಆರಾಧ್ಯ ದೇವನ ಸ್ಥಾಪನೆ ಮಾಡಿ ಅವನ ಕೃಪಾ ನಿಮ್ಮಲ್ಲಿ ಬರಲಿ ಅಂತ ಮಂತ್ರಾಕ್ಷತೆ ಕೊಡ್ತಾರೆ. ಭಗವಂತ ಇವರ ತಪಸ್ಸಿನಿಂದಾಗಿ ಬೇಗನೆ ಅವರ ಮೇಲೆ ಅನುಗ್ರಹ ಮಾಡ್ತಾನೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅವನಿಗೆ ಕೀರ್ತಿ ಕೊಡುವುದಕ್ಕೋಸ್ಕರ ದೇವತೆಗಳನ್ನು ಕರೆದುಕೊಂಡು ವಾಯುದೇವರು ಅವನ ಹೃದಯ ಮಂದಿರದಲ್ಲಿ ಕೂತು ಆ ಶ್ವಾಸವನ್ನು ನಿರೋಧ ಮಾಡಿಬಿಟ್ಟಿದ್ದಾರೆ. ಇದರಿಂದ ಅನ್ಯ ಪ್ರವೃತ್ತಯಸ್ತೇಭ್ಯ ತತ್ವಾಭಿಮಾನ ದೇವತೆಗಳು ತಮ್ಮ ಕೆಲಸ ನಿಲ್ಲಿಸಿಬಿಟ್ಟಿದ್ದಾರೆ. ಹೀಗಾಗಿ ಜಗತ್ತಿನಲ್ಲಿ ಜನರಿಗೆ ಶ್ವಾಸ ತೆಗೆದುಕೊಳ್ಳೋದು ಭಾಳ ಕಷ್ಟ ಆಗಿಬಿಟ್ಟಿದೆ. ಎಂಥ ಆ ಬಾಲಕನ ತಪಸ್ಸಿರಬೇಕು, ಎಷ್ಟು ಭಗವಂತ ಅನುಗ್ರಹವನ್ನು ಆ ಆರಂಭದಲ್ಲೇ ಪಡೆದಿರಬೇಕು. ಅವನ ಆ ನಿರ್ಧಾರ, ಅವನ ಆ ತೀವ್ರ ಭಕ್ತಿ, ತೀವ್ರೇಣ ಭಕ್ತಿಯೋಗೇನ, ತೀವ್ರವಾದ ಭಕ್ತಿಯೋಗ ಅಂತಕ್ಕಂಥ ಹಗ್ಗದಿಂದ ಪರಮಾತ್ಮ ವಾಯುದೇವರು ತತ್ವಾಮನ ದೇವತೆಗಳನ್ನು ಕಟ್ಟಿ ಹಾಕಿಬಿಟ್ಟಿದ್ದಾನೆ. ಆಗೆಲ್ಲ ದೇವತೆಗಳು ಭಗವಂತನ ಹತ್ರ ಬಂದಿದ್ದಾರೆ, ಶ್ರೀಮನ್ನಾರಾಯಣ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪರಮಾತ್ಮ ವಾಯುದೇವರೇ ಆ ಧ್ರುವನ ಹೃದಯ ಮಂದಿರದಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಅದರಿಂದಾಗಿ ಸಂಪೂರ್ಣ ಜಗತ್ತಿನ ಜನರಿಗೆ ಶ್ವಾಸ ತೆಗೆದುಕೊಳ್ಳೋದು ಭಾಳ ಕಷ್ಟ ಆಗಿದೆ. ಬೇಗನೆ ಎಲ್ಲಿ ಪ್ರಾಣ ಹೋಗ್ತದೆ ಅಂತ ತಿಳ್ಕೊಂಡಂತೇಳಿ ಸಂಕಟ ಪಡ್ತಾ ಇದ್ದೇವೆ. ಭಗವಂತ ಹೇಗಾದರೂ ಮಾಡು, ಲೋಕರಕ್ಷಕನು ನೀನೇ ಅಲ್ವೇ, ನಿನ್ನ ಅನುಗ್ರಹ ಆಗ್ತದೆ, ನಿನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ವ್ಯರ್ಥ ಆಗೋದಿಲ್ಲ. ಬೇಗನೆ ನಮಗೆ ವಾಯುದೇವರು ನಮ್ಮಲ್ಲಿ ನಿಂತುಕೊಂಡು ಹಂಸಮಂತ್ರ ಜಪ ಮಾಡಲಿ ಅಂಥೇಳಿ ದೇವತೆಗಳು ಕೇಳಿಕೊಂಡಿದ್ದಾರೆ. ಆಗ ಭಗವಂತ ಹೇಳ್ತಾನೆ, ಮಾ ಭೈಷ್ಟ, ಆಗ ಭಗವಂತ ಹೇಳ್ತಾನೆ, ಮಾ ಭೈಷ್ಟ ಬಾಲ್, ಅಂಜಬೇಡಿ. ಆ ಬಾಲಕನ ತೀವ್ರತೆಯನ್ನು ನಾನು ನೋಡ್ತಾ ಇದ್ದೆ, ಪರೀಕ್ಷಿಸ್ತಾ ಇದ್ದೆ. ತಪಸೋ ದುರತ್ಯಯಾನ್ ನಿವರ್ತೇಶ್, ಅಂಜಬೇಡಿ. ಆ ಬಾಲಕನ ತೀವ್ರತೆಯನ್ನು ನಾನು ಪರೀಕ್ಷೆ ಮಾಡ್ತಾ ಇದ್ದೆ. ಅದ್ಭುತ ರೀತಿಯಿಂದ ಅವನು ಅತೀ ತೀವ್ರ ಭಕ್ತಿಯಿಂದ ನನ್ನನ್ನು ಸಂತೋಷಪಡಿಸಿದ್ದಾನೆ. ನನ್ನನ್ನು ಸಹ ಅವನು ತನ್ನ ಭಕ್ತಿ ಸ್ನೇಹಗಳಿಂದ, ಮಹಾತ್ಮಪೂರ್ವಕವಾದಂಥ ಸ್ನೇಹದಿಂದ ಕಟ್ಟಿ ಹಾಕಿದ್ದಾನೆ. ಅವನಿಗೆ ಕೀರ್ತಿ ಕೊಡೋದಕ್ಕೋಸ್ಕರ ನಾನು ಮತ್ತು ವಾಯುದೇವರು ಶ್ವಾಸ ನಿರೋಧ ಮಾಡಿದ್ದೇವೆ. ಬೇಗನೆ ಈ ಸಂಕಟ ದೂರವಾಗುವಂತೆ ನಾನು ಮಾಡ್ತೇನೆ, ಚಿಂತೆ ಮಾಡಬೇಡಿ ಅಂತ ಭಗವಂತ ಹೇಳಿದ ಮೇಲೆ ದೇವತೆಗಳು ಪರಮಾತ್ಮನ ಆಶ್ವಾಸನೆಯನ್ನು ತೆಗೆದುಕೊಂಡು ಹೊರಟೋಗಿದ್ದಾರೆ.
ಎಷ್ಟು ತೀವ್ರತೆ ಇರಬೇಕು, ಅವನ ಇದಿರಬೇಕು, ಕಲ್ಪನೆ ಮಾಡಿಕೊಳ್ಳಿ. ಈ ಕಡೆಯಲ್ಲಿ ಧ್ರುವ ತೀವ್ರ ಭಕ್ತಿಯೋಗದಿಂದ ತನ್ನ ಹೃದಯ ಕಮಲದಲ್ಲಿ ಆ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಕಾಣ್ತಾ ಕಾಣ್ತಾ ಅತ್ಯಂತ ಆನಂದದಿಂದ ಮಗ್ನನಾಗಿ, ಹೃದಯ ಮಂದಿರದಲ್ಲಿಯೂ ಕೂಡ ವಾಸುದೇವ ಪರಮಾತ್ಮ ವಿದ್ಯುತ್ತಿನಂತೆ ಮಿಂಚಿನಂತೆ ಪ್ರಕಾಶಿತನಾಗ್ತಾ ಇದ್ದಂತೆ. ಅಂತಹ ಪ್ರಕಾಶಿತನಾಗತಕ್ಕಂಥ ಆ ವಾಸುದೇವನನ್ನು ಕಾಣುತ್ತಾ ಆನಂದ ಪಡುತ್ತಿರುವಾಗ ಒಮ್ಮೆಲೆ ಕತ್ತಲೆ ಆಯಿತು. ಹೃದಯದಲ್ಲಿರ್ತಕ್ಕಂಥ ರೂಪ ಮಾಯವಾಯಿತು. ಧ್ರುವ ಗಾಬರಿಯಾಗಿ ಬಾಹ್ಯಲೋಕಕ್ಕೆ ಒಂದು ಕಣ್ಣು ತೆಗೆದು ನಾನು ನೋಡ್ತಾನೆ, ಆ ವಾಸುದೇವ ಇನ್ನೂ ದೊಡ್ಡ ರೂಪವನ್ನು ತೆಗೆದುಕೊಂಡು ತನ್ನ ಎದುರಿಗೆ ಪ್ರತ್ಯಕ್ಷವಾಗಿ ನಿಂತುಕೊಂಡಿದ್ದಾನೆ. ಶಂಖ ಚಕ್ರ ಗದಾ ಪದ್ಮಗಳಿಂದ ಧಾರಣೆ ಮಾಡಿರ್ತಕ್ಕಂಥ ಪರಮಾತ್ಮ ಶ್ವೇತವಾಗಿರ್ತಕ್ಕಂಥ ಆ ಬಟ್ಟೆಯನ್ನು, ರೇಷ್ಮೆ ಬಟ್ಟೆ ಉಟ್ಕೊಂಡಿದ್ದಾನೆ. ಎಲ್ಲ ಅಲಂಕಾರಗಳಿಂದ ಯುಕ್ತನಾಗಿದ್ದಾನೆ. ಯಾವ ರೀತಿಯಾಗಿ ನಾರದರು ಹೇಳಿದ್ದರು ಭಗವಂತನ ರೂಪವನ್ನು ಅದೇ ರೀತಿಯಾಗಿ ಉಪಾಸನೆ ಮಾಡ್ತಾ ಇದ್ದ. ಅದೇ ರೂಪದಲ್ಲಿ ಭಗವಂತ ಅವನಿಗೆ ದರ್ಶನವನ್ನು ಕೊಟ್ಟಿದ್ದ. ಒಂದು ಕ್ಷಣ ಧ್ರುವ ಮೈ ರೋಮಾಂಚಿತವಾಯಿತು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ಮಾಡಿ ಭಾವ ಮತ್ತು ಭಕ್ತಿಯಿಂದ ಪರವಶನಾಗಿ ಅವನ ಕಣ್ಣಿಂದ ಧಾರಾಕಾರವಾಗಿ ಆನಂದಾಶ್ರುಗಳು ಸುರಿತಾ ಇವೆ. ಆದರೂ ಕಣ್ಣು ಒರೆಸ್ಕೊಳ್ತಾನೆ, ಭಗವಂತನನ್ನು ನೋಡ್ತಾನೆ. ಕೊನೆಗೆ ಕಂಠ ಅವೃದ್ಧವಾಯಿತು, ಮಾತನಾಡಲಿಕ್ಕಾಗಲಿಲ್ಲ. ತನ್ನ ಎರಡೂ ಕೈಯಿಂದ ಪರಮಾತ್ಮನ ಆ ಎರಡೂ ಪಾದಗಳನ್ನು ಅಪ್ಪಿಕೊಂಡು ಬಿಟ್ಟಿದ್ದಾನೆ. ಅಪ್ಪಿಕೊಂಡು ಅವನ ಪಾದದ ಮೇಲೆ ತನ್ನ ತಲೆಯನ್ನು ಇಟ್ಟುಕೊಂಡು ಎಚ್ಚರ ಇರುವವರೆಗೂ ಆ ಪಾದಕ್ಕೆ ಮುದ್ದು ಕೊಡ್ತಾ ಇದ್ದಾನೆ, ಚುಂಬನ ಮಾಡ್ತಾ ಇದ್ದಾನೆ. ಪರಮಾತ್ಮ ಅದ್ಭುತ ಅದ್ಭುತ ಅಂತ ತಿಳ್ಕೊಂಡು ಅಂತೇಳಿ ಮಾಡ್ತಾ ಇದ್ದಾನೆ. ಭಾವ ಪರವಶನವಾಗಿ ತನ್ನನ್ನೇ ತಾನು ಮರೆತು ಬಿಟ್ಟ. ಆಗ ಪರಮಾತ್ಮ ಅವನನ್ನು ಕೈ ಹಿಡಿದು ಎಬ್ಬಿಸ್ತಾನೆ. ಎಬ್ಬಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆ ಆನಂದದ ಭಾವ ವಿಭೋರತೆಯೇ ಅಥವಾ ಹೃದಯ ಕರಗೆ ಬಂದು ಅಂತಃಕರಣದಿಂದ ಕಂಠ ವೃದ್ಧವಾಗಿತ್ತೋ ಅಥವಾ ಭಗವಂತನ ದರ್ಶನದಿಂದ ಶಾಕ್ ಆಗಿ ಮಾತು ನಿಂತೋಗಿತ್ತೋ, ಎಲ್ಲ ಅವಯವಗಳು ತಮ್ಮ ಕೆಲಸವನ್ನು ನಿಲ್ಲಿಸಿಬಿಟ್ಟಿದ್ದು. ಅಥವಾ ಇನ್ನೊಂದು ದೃಷ್ಟಿಯಿಂದ ಆ ತತ್ವಾಭಿಮಾನ ದೇವತೆ ತಮ್ಮ ಕೆಲಸ ಮರೆತು ಭಗವಂತನ ನೋಡ್ತಾ ಇದ್ರು, ಯಾರಿಗೆ ಗೊತ್ತು. ಒಂದು ಅಕ್ಷರ ಮಾತನಾಡಲಿಕ್ಕಾಗಲಿಲ್ಲ. ಇದನ್ನು ಭಗವಂತ ನೋಡಿದ. ಆಗ ತನ್ನ ಪಾಂಚಜನ್ಯ ಶಂಖದ ಕೈಯಿಂದ ಅವನ ಬಲಗಿವಿಯ ಮೇಲೆ ಈ ಸಣ್ಣ ಮೆದುಳಿನ ಕೆಳಗೆ ಒಂದು ಧೀಕೇಂದ್ರ ಇರ್ತದೆ. ಧೀಕೇಂದ್ರದ ಬಗ್ಗೆ ನಾನು ತೃತೀಯ ಸ್ಕಂದದಲ್ಲಿ ಹೇಳಿದ್ದೇನೆ. ಧೀಕೇಂದ್ರ ಇರ್ತದೆ, ಅದೇ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಶರೀರದ ಬುದ್ಧಿ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಪರಮಾತ್ಮ ಲಕ್ಷ್ಮೀ ಸನ್ನಿಧಾನೋಪೇತವಾಗಿರ್ತಕ್ಕಂಥ ಆ ಶಂಖದಿಂದ ಅಲ್ಲಿ ಅವನ ಬಲಗವಿಯ ಮೇಲೆ ಕೈ ಇಟ್ಟು ಸ್ಪರ್ಶ ಮಾಡಿದ್ದಾನೆ. ಸ್ಪರ್ಶ ಮಾಡಿದ ಕ್ಷಣಕ್ಕೇನೆ ಇವನ ಎಲ್ಲ ಇಂದ್ರಿಯಗಳು ಜಾಗೃತವಾದವು. ಮಾತನಾಡಲಿಕ್ಕೆ ಧ್ವನಿ ಬಂತು. ಮೈ ರೋಮಾಂಚಿತವಾಗಿತ್ತು. ಆನಂದಾಶ್ರುಗಳು ಸುರಿತಾ ಇದ್ದು. ಗದ್ಗದ ಕಂಠದಿಂದ ಧ್ರುವ ಸ್ತೋತ್ರ ಮಾಡ್ತಾನೆ. 5 ವರ್ಷದ ಬಾಲಕ. ಧ್ರುವ ಸ್ತೋತ್ರ ಮಾಡ್ತಾ ಇದ್ದಾನೆ. ಮಧ್ಯದಲ್ಲಿ ನನ್ನ ಕಂಠ ವೃದ್ಧವಾಯಿತು. ಭಗವಂತ ಮಾಡಿದ್ನೋ ಅಥವಾ ನನ್ನ ಒಂದು ಅಲ್ಪ ಭಕ್ತಿಯಿಂದ ಭಗವಂತ ಒಲಿದನೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಬಿಟ್ಟು ಈ ಸ್ತೋತ್ರ ಹೇಳ್ತಾ ಇದ್ದೇನೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ದಕ್ತಕ್ತಿಧರಸ್ವಧಾಮ್ನ ಅನ್ಯಾಸ್ತಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ, ನಿನ್ನನ್ನು ಕಂಡು ನನ್ನ ವಾಣಿ ಇಂದ್ರಿಯಗಳು ನಿಷ್ಕ್ರಿಯವಾಗಿತ್ತು.
ನಾನೇ ಸರ್ವಪ್ರೇರಕ ಅಂತ ತಿಳ್ಕೊಂಡು ಅಂತೇಳಿ ಜಗತ್ತಿಗೆ ತೋರಿಸಿಕೊಡುವುದಕ್ಕೋಸ್ಕರ ಪರಮಾತ್ಮ ನೀನೇ ನಿನ್ನ ಸ್ಪರ್ಶದಿಂದ ನಿಷ್ಕ್ರಿಯವಾಗಿರ್ತಕ್ಕಂಥ ನನ್ನ ಇಂದ್ರಿಯಗಳನ್ನು, ನನ್ನ ಕಂಠವನ್ನು, ನನ್ನ ಉಳಿದ ಅವಯವಗಳನ್ನು ನೀನು ಪ್ರೇರಣೆ ಮಾಡಿದೆಯಲ್ಲ. ಇಂಥ ಪ್ರೇರಕನಾದಂಥ ಪ್ರಾಣಸ್ವರೂಪನಾಗಿರ್ತಕ್ಕಂಥ ಭಗವಂತ ನಿನಗೆ ಅತೀ ಭಕ್ತಿ ಪುರಸ್ಸರವಾಗಿರ್ತಕ್ಕಂಥ ಸಾಷ್ಟಾಂಗ ನಮಸ್ಕಾರಗಳು. ಭಗವಂತ, ಜ್ಞಾನಿಗಳಿಂದ ಕೇಳಿ ತಿಳಿದಿದ್ದೇನೆ, ಪ್ರಳಯ ಕಾಲದಲ್ಲಿ ನೀನು ಒಬ್ಬನೇ ಇರ್ತೀಯಂತೆ, ಯಾರೂ ಇರೋದಿಲ್ಲಂತೆ. ಆ ಸ್ವೇಚ್ಛೆಯಾಗಿ ಆ ಕಾಲದಲ್ಲಿ ಪರಮಾತ್ಮ ನೀನು 77 ವರ್ಷ ಕಳೆದ ನಂತರ 12 ವರ್ಷ ಬಾಕಿ ಇರುವಾಗ 87 ವರ್ಷ ಆಗ ನೀನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಮಾಡಿ ನಿನ್ನ ಸ್ವಂತ ಇಚ್ಛಾರೂಪವಾಗಿರ್ತಕ್ಕಂಥ ಶಕ್ತಿ, ಜಗತ್ತನ್ನೇ ಬಂಧಿಸುವ ಆ ಸಾಮರ್ಥ್ಯ, ಅದಕ್ಕೆ ನಿನ್ನ ಶಕ್ತಿ ರೂಪವಾದ ಮಾಯೆಯಿಂದ ಜಡ ಪ್ರಕೃತಿಯಲ್ಲಿಯೂ ಮತ್ತು ಚೇತನ ಪ್ರಕೃತಿ ಅನಿಸಿಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಯಲ್ಲಿಯೂ ಸೃಷ್ಟಿಯ ಇಚ್ಛೆಯನ್ನು, ಅಭಿವ್ಯಕ್ತಿಯ ಇಚ್ಛೆಯನ್ನು ಹುಟ್ಟಿಸಿ ಆ ಕಾಲದಲ್ಲಿ ನೀನೇ ಕ್ರಮವಾಗಿ ಆ ಪ್ರಕೃತಿಯರನ್ನು ನಿಮಿತ್ತ ಮಾಡಿಕೊಂಡು ಮಹತ್ತತ್ವ, ಅಹಂಕಾರ ತತ್ವಾದಿಗಳನ್ನು ಸೃಷ್ಟಿ ಮಾಡಿ ಆದ್ದರಿಂದ ಸ್ಥೂಲ ಶರೀರವನ್ನು 24 ತತ್ವಗಳ ಸ್ಥೂಲ ಶರೀರವನ್ನು ಸೃಷ್ಟಿ ಮಾಡಿ ಅಲ್ಲಿ ಬ್ರಹ್ಮರುದ್ರಾದಿ ಸಕಲ ದೇವತೆಗಳನ್ನು ಇಟ್ಟು ಸಕಲ ವಿಧವಾದಂಥ ಈ ಜಗತ್ತನ್ನು, ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳನ್ನು ನೀನು ಪ್ರೇರಣೆಗೊಳಿಸ್ತೆ ಅಂತ ತಿಳ್ಕೊಂಡು ಅಂತೇಳಿ ನಾನು ಕೇಳಿದ್ದೇನೆ. ಭಗವಂತ, ನಿನಗೇನು ಹತ್ತಿದೆ? ಸೃಷ್ಟಿ ಯಾಕೆ ಬೇಕು ನಿನಗೆ? ನಿತ್ಯ ತೃಪ್ತ ನೀನು, ಅದರ ಅವಶ್ಯಕತೆ ಇಲ್ಲ. ಆದರೂ ಜಗತ್ತಿನ ಮೇಲೆ ಉಪಕಾರ ಮಾಡೋದಕ್ಕೋಸ್ಕರ ಇಂಥ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡ್ತೀಯಲ್ಲ ಪರಮಾತ್ಮ. ಭಗವಂತ, ನೀವೊಬ್ಬ ವಿಚಿತ್ರ ವ್ಯಕ್ತಿ. ಬಂಧನ ಕೊಡುವವನು ನೀನೇ, ಬಂಧನ ಬಿಡಿಸುವವನು ನೀನೇ, ಆನಂತರ ಜ್ಞಾನ ಕೊಡುವವನು, ಅಜ್ಞಾನ ಕೊಡುವವನು ನೀನೇ, ಅದನ್ನು ದೂರ ಮಾಡಿ ಜ್ಞಾನ ಕೊಡುವವನು ನೀನೇ. ಅದಕ್ಕೆ ಶಾಸ್ತ್ರಗಳು ಹೇಳುತ್ತಾರೆ, ಸೃಷ್ಟಿ ಸ್ಥಿತಿ ಲಯ ನಿಯಮನದ ಜೊತೆಗೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎರಡನ್ನ ಕೊಡ್ತಕ್ಕಂಥ ವ್ಯಕ್ತಿ ನೀನು. ಬಹುಶಃ ನಿನ್ನನ್ನು ಮರೆತು ಭೋಗದ ಕಡೆಗೆ ಹೋಗ್ತಕ್ಕಂಥವರಿಗೆ ಸಂಸಾರದಲ್ಲಿ ಬಂಧಿಸ್ತಿ ಅಂತ ಕಾಣಿಸ್ತದೆ. ಸಂಸಾರದಲ್ಲಿ ಇದ್ದು ನಿನ್ನನ್ನು ಪ್ರಾರ್ಥನೆ ಮಾಡಿದರೆ ಆ ವಿಶಿಷ್ಟರಾಗಿರ್ತಕ್ಕಂಥ ಭಕ್ತರಿಗೆ ನೀನು ಆ ಬಂಧನದಿಂದ ಬಿಡಿಸ್ತಿ ಅಂತ ಕಾಣಿಸ್ತದೆ. ಆದ್ದರಿಂದ ಪರಮಾತ್ಮ ನನ್ನನ್ನು ಕೂಡ ಬಂಧನದಲ್ಲೇ ಬಿಡಿಸುವಂಥ ಶ್ರೇಷ್ಠವಾದ ಜ್ಞಾನ ಕೊಟ್ಟು ಉದ್ಧರಿಸುವಂತ ತಿಳ್ಕೊಂಡು ಅಂತೇಳಿ ಧ್ರುವ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಬರೀ ಪ್ರಾರ್ಥನೆ ಕೇಳಿ ಬಿಟ್ಟು ಬಿಡಬೇಡಿ, ಈ ಪ್ರಾರ್ಥನೆ ನೆನಪಿಟ್ಟುಕೊಳ್ಳಿ. ದೇವರ ಗುಡಿಗೆ ಹೋದಾಗ ಅಥವಾ ರಾಮದೇವರ ಮಠದಲ್ಲಿ ರಾಮದೇವರ ಪೂಜೆ ನಡೀತಾ ಇರುವಾಗ, ಮತ್ತೊಂದು ಯಾವುದೋ ಸಂದರ್ಭದಲ್ಲಿ ದೇವಾಲಯದಲ್ಲಿ ಹೋದಾಗ ಈ ಪ್ರಾರ್ಥನೆಯನ್ನು ಮಾಡೋಣ. ನಾವು ಈ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನಿಸೋಣ. ಭಗವಂತ, ನೀನು ಕಲ್ಪವೃಕ್ಷ. ಆದರೆ ವಿಚಿತ್ರ, ಕಲ್ಪವೃಕ್ಷ ಬೇಡಿದ್ದನ್ನು ಕೊಡ್ತದಂತೆ, ನೀನು ಬೇಡಿದರೆ ಕೊಡೋದಿಲ್ಲ. ನನಗೇನು ಬೇಡ ಪರಮಾತ್ಮ ಅಂತ ತಿಳ್ಕೊಂಡು ಅಂತೇಳಿ ನೀನೇ ಬೇಕು ಅಂತ ಬಂದವ್ರಿಗೆ ಬೇಕಾದ ಕೊಡ್ತೀಯ. ವಿಚಿತ್ರ ಕಲ್ಪವೃಕ್ಷ ನೀನು. ಆದ್ದರಿಂದಾಗಿ ಭಗವಂತ, ಅಜ್ಞಾನಿಗಳು ನಿನ್ನನ್ನು ಮರೆತು ಯಾರ್ಯಾರೋ ದೇವತೆಗಳಿಂದ ಹೋಗಿ, ಯಾರ್ಯಾರೋ ವ್ಯಕ್ತಿಗಳಿಂದ ಹೋಗಿ ಸಕಾಮ ಕರ್ಮಗಳನ್ನು ಮಾಡಿ ತುಚ್ಛವಾದಂಥ ಆ ನರಕದಲ್ಲಿ ಹಾಕ್ತಕ್ಕಂಥ ದಾರಿಗೆ ಹೋಗಿ ದುಃಖಿತರಾಗ್ತಾರಲ್ಲ, ಎಂಥ ರೀತಿಯಾಗಿರ್ತಕ್ಕಂಥ ದೌರ್ಭಾಗ್ಯ ಅವರದು. ಭಗವಂತ, ನೀನು ಇನ್ನೂ ಕೂಡ ಎಷ್ಟು ಕರುಣಾಸಮುದ್ರನಾಗಿದ್ದಿ. ನಿಷ್ಕಾಮ ಕರ್ಮಕ್ಕೆ ಒಲಿಯುವ ನೀನು, ಆದರೆ ನಿನ್ನ ಸಂಪ್ರೀತಿಗೋಸ್ಕರ ಸಕಾಮ ಕರ್ಮ ಮಾಡಿದರೂ ಕೂಡ ಪರಮಾತ್ಮನ ಪ್ರಾಪ್ತಿ ರೂಪವಾದ ಸಕಾಮ ಕರ್ಮ ಅಥವಾ ನಾನು ಮಾಡ್ತಕ್ಕಂಥ ಯಜ್ಞದಿಂದ
ನನ್ನ ಹೆಂಡತಿ ಮಕ್ಕಳು ಗಂಡು ಎಲ್ಲರೂ ಸೊಲವಾಗಲಿ ಅಂತ ಅನ್ನೋ ಜೊತೆಗೆ ಪರಮಾತ್ಮ ನೀನು ಪ್ರೀತನಾಗಲಿ, ನಿನ್ನ ಅನುಗ್ರಹದಿಂದ ಎಲ್ಲರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದರೂ ಕೂಡ ನೀನು ಸಕಾಮ ಕರ್ಮನ ತಿರಸ್ಕರಿಸದೆ ಅವ್ರ ಮೇಲೆ ಅನುಗ್ರಹ ಮಾಡ್ತಿ. ಸ್ವಲ್ಪ ವಿಳಂಬ ಆದರೂ ಅಡ್ಡಿ ಇಲ್ಲ, ಪರಮಾತ್ಮ ನೀನು ಅವರಿಗೆ ನಿಷ್ಕಾಮ ಕರ್ಮ ಮಾಡಿಸಿ ಮೋಕ್ಷ ಕೊಡ್ತಿದ್ದೆ. ಆದರೆ ನಿನ್ನನ್ನು ಮರೆತು ಸಕಾಮ ಕರ್ಮಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗಿ ವಿಮಾನದಲ್ಲಿ ವಿಹಾರ ಮಾಡ್ತಾ ಇರ್ತಾರೆ. ವಿಮಾನದಲ್ಲಿ ವಿಹಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗೆ ಅಂತಿಕೊಂಡಂತಂದರೆ, ವಿಮಾನದಲ್ಲಿ ಇದ್ದಾಗಲೇ ಪುಣ್ಯ ಮುಗೀತು, ಸೀದಾ ಕೆಳಗೆ ಬಂದು ಬೀಳ್ತಾರೆ. ಫ್ಯೂಯಲ್ ಮುಗಿದಿರ್ತಕ್ಕಂಥ ವಿಮಾನ ಕ್ರ್ಯಾಶ್ ಆಗುವಂತೆ ವಿಮಾನ ಕ್ರ್ಯಾಶ್ ಆಗ್ತದೆ. ಫ್ಯೂಯಲ್ ಶಬ್ದ ನನ್ನ ಶಬ್ದ, ಇದು ಧ್ರುವನ ಶಬ್ದ ಅಲ್ಲ. ಆ ರೀತಿಯಾಗಿ ಸಕಾಮ ಕರ್ಮಿಗಳ ಹಣೆ ಬರ ಇಷ್ಟು, ಪುಣ್ಯದಿಂದ ಹೋಗ್ತಾ ಆಕಾಶಕ್ಕೆ ಏರಿರ್ತಾರೆ, ಅಲ್ಲಿಗೆ ಪುಣ್ಯ ಮುಗೀತು, ಸೀದಾ ಕೆಳಗೆ ಬಿದ್ದುಬಿಡ್ತಾರೆ. ಅಂಥವರಿಗೆ ಮೋಕ್ಷದ ಭಾಗ್ಯವು ಕೂಡ ಸಿಕ್ಕೋದಿಲ್ಲ. ಭಗವಂತ ನನಗೆ ಗೊತ್ತಿದೆ. ಭಗವಂತ ನಾನೇನು ನಿಷ್ಕಾಮ ಕರ್ಮಿ ಅಲ್ಲ, ನಾನು ಒಂದು ಸಕಾಮ ಇಟ್ಟುಕೊಂಡೇ ನಿನ್ನ ಹತ್ರ ಬಂದಿದ್ದೇನೆ. ಆದ್ದರಿಂದಾಗಿ ನನಗೆ ಈ ಭಕ್ತಿಯಿಂದ ತೃಪ್ತಿ ಇಲ್ಲ. ನನ್ನ ಭಕ್ತಿ ನಿಷ್ಕಾಮವಾಗಿ ನಿರಂತರ ಪ್ರೇಮ ಪ್ರವಾಹ ನಿನ್ನ ಕಡೆಗೆ ಹರಿಬೇಕು. ಆ ರೀತಿಯಾಗಿ ಪ್ರೇಮ ಪ್ರವಾಹ ಸಂತತವಾಗಿ ಹರಿಯುವಂತೆ ಯಾರ ಸಂಘದಿಂದ ನಾನು ಕಲೀಲಿಕ್ಕೆ ಸಾಧ್ಯ ಇದೆ ಅಂಥ ಭಕ್ತರ, ಸಜ್ಜನರ, ಜ್ಞಾನಿಗಳ ಸಂಘವನ್ನು ಕೊಟ್ಟು ಪರಮಾತ್ಮ ನನಗೆ ಉದ್ಧಾರ ಮಾಡು ಭಗವಂತ. ಸಣ್ಣ ಹುಡುಗನ ತಿರಸ್ಕಾರ ಮಾಡಬೇಡ. ನನಗೆ ಈ ಸಂಸಾರದಲ್ಲಿ ಆಸಕ್ತರಾಗಿರ್ತಕ್ಕಂಥ ಸಂಘ ಬೇಕಾಗಿಲ್ಲ. ಸಂಸಾರ ಆಸಕ್ತರ ಸಂಘ ನಮ್ಮ ಅಪ್ಪ ಅಮ್ಮ ಎಲ್ಲ ನೋಡಿಬಿಟ್ಟಿದ್ದೇನೆ. ನನಗೆ ಈ ಸಂಸಾರ ಸಂಘದಲ್ಲಿ ಇರ್ತಕ್ಕಂಥ ಹೆಂಡತಿ ಮಕ್ಕಳು ಬಂಧು ಬಾಂಧು ಮನೆ ಅದು ಬೇಕು ಇದು ಬೇಕು ಅಂತಕ್ಕಂಥವರ ಸಂಘ ನನಗೆ ಬೇಡ. ನಮಗೆ ಯಾರೂ ಬೇಡ, ನೀನೊಬ್ಬನೇ ಬೇಕು ಅಂತ ತಿಳ್ಕೊಂಡಂತಕ್ಕಂಥ ನಿನ್ನ ಪಾದಾರವಿಂದದ ಸುಗಂಧದಿಂದ ಸಂತೃಪ್ತರಾಗಿ ಪರಮಾತ್ಮ ನೀನೇ ಬೇಕು ಅಂತಕ್ಕಂಥ ಸಜ್ಜನರು, ಜ್ಞಾನಿಗಳಿದ್ದಾರಲ್ಲ, ಅಂತಹ ಉತ್ತಮರ ಸಂಘ ನನಗಿತ್ತು ಸಲಹೋ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಧ್ರುವ. ಭಗವಂತ, ಜಗತ್ತಿನಲ್ಲಿ ಚರವಸ್ತುಗಳಿವೆ, ಜಡಚೇತನ ವಸ್ತುಗಳಿವೆ, ಪಂಚಮಹಾಭೂತಗಳಿವೆ, ಜಂಗಮಗಳಿವೆ. ಆದರೆ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದೆ ನೀನಿಲ್ಲದ ಒಂದು 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 ಆಟಮ್ ಇಲ್ಲ, ನೀನಿಲ್ಲದೆ ಇರತಕ್ಕಂಥ ಒಂದು ಚೇತನ ಇಲ್ಲ. ನಿನ್ನ ಈ ವ್ಯಾಪ್ತವಾಗಿರ್ತಕ್ಕಂಥ ಅದ್ಭುತ ಮಹಿಮೆ, ನಿನ್ನ ಈ ಗುಣಗಳ ಅನಂತ್ಯವನ್ನು ಮಹಾಲಕ್ಷ್ಮಿಯೇ ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ ಅಂತ ಅವಳೇ ಹೇಳ್ತಾ ಇದ್ದಾಳೆ. ಅಂತಹ ಮಹಾಲಕ್ಷ್ಮಿಗೂ ತಿಳಿದೇ ಇದ್ದ ನಿನ್ನನ್ನು ನಾವೊಬ್ಬ ಬಾಲಕ ಹೇಗೆ ತಿಳಿಯಲಿಕ್ಕೆ ಸಾಧ್ಯ ಇದೆ? ಆದರೆ ಅದರ ಜೊತೆಗೆ ಒಂದು ಆಶೆಯೂ ಇದೆ. ನೀನು ನಿನ್ನ ಹತ್ತಿರ ಬಂದರೆ ಅವರ ಯೋಗಿತಾನುಸಾರವಾಗಿ ಪೂರ್ತಿ ಜ್ಞಾನ ನೀನು ಕೊಡ್ತೀವಿ. ಪಶ್ಯಮಾನೋಪಿತು ಹರಿಂ ನತು ವೇತ್ತಿ ಕಥಂಚನ. ಯಾವನು ಸಕಾಮಕರ್ಮಿ ಇದ್ದಾನೆ, ದೇವರನ್ನು ಕಾಣ್ತಾ ಇದ್ದರೂ ಕೂಡ ಅವನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಭಗವಂತ ಅನುಗ್ರಹ ಆಯಿತು, ಅವನು ಅರ್ಥ ಇಟ್ಕೊಂಡ್ಬಿಡ್ತಾನೆ. ಇಮಿಡಿಯೇಟ್ಲಿ ಭಗವಂತನನ್ನು ಯಥಾಶಕ್ತಿ ನಾನು ಅರ್ಥ ಮಾಡಿಕೊಳ್ತಾನೆ ಅಂತೇಳಿ ಬ್ರಹ್ಮತರ್ಕದಲ್ಲಿ ಹೇಳಿದೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಭಗವಂತ ನೋಡಿದರೆ ನಿನ್ನ ಹೊಟ್ಟೆ ಇಟ್ಟು ಸಣ್ಣದಿದೆ, ಎಷ್ಟು ತೆಳಗಿದೆ, 3 ಮಡಿಕೆಗಳು ನನಗೆ ಕಾಣಿಸ್ತಾ ಇವೆ. ಆದರೆ ಪ್ರಳಯ ಕಾಲದಲ್ಲಿ ಎಲ್ಲ ಜಗತ್ತು ಹೊಟ್ಟೆಯಲ್ಲಿ ಇಟ್ಕೊಳ್ತೀಯಂತೆ. ಇಷ್ಟು ಸಣ್ಣ ಹೊಟ್ಟೆಯಲ್ಲಿ ಹೇಗೆ ಇಟ್ಕೊಳ್ತೀಯ ಪರಮಾತ್ಮ? ಅದಕ್ಕೆ ನಿನಗೆ ಕಪಟ ನಾಟಕ ಸೂತ್ರಧಾರಿ ಅಂತಂತಾರೆ. ಅಷ್ಟೇ ಅಲ್ಲ, ಬ್ರಹ್ಮಾಂಡದ ಒಳಗೆ ನೀರನ್ನು ಸೃಷ್ಟಿ ಮಾಡಿ ಅದರ ಮೇಲೆ ನೀನು ಸೇಡಸೆಯಾಗಿ ಮಲೆಕೊಂಡು ಅಥವಾ ಮಲ್ತಕ್ಕಂಥ ನಾಟಕವನ್ನು ಮಾಡಿ ಆ ಕಾಲದಲ್ಲಿ ಬ್ರಹ್ಮದೇವರ ಕಡೆಯಿಂದ ಮತ್ತು ಈ ಸ್ಥೂಲವಾಗಿರ್ತಕ್ಕಂಥ ಸೃಷ್ಟಿಯನ್ನು ಬ್ರಹ್ಮದೇವರಿಗೆ ನಿನ್ನ ನಾಭಿಯಲ್ಲಿ
ನಾಭಿಯಿಂದ ಹುಟ್ಟಿದ ಕಮಲದಲ್ಲಿ ಬ್ರಹ್ಮದೇವರಿಗೆ ಜನ್ಮ ಕೊಟ್ಟು ಅವರ ಕಡೆಯಿಂದ ನವವಿಧವಾದ ಸೃಷ್ಟಿಯನ್ನು ಮಾಡಿಸ್ತಿ ಅಂತ ಹೇಳಿ ನಾನು ಕೇಳಿದ್ದೇನೆ. ಎಂಥ ಉಪಕಾರಿ ಪರಮಾತ್ಮ ನೀನು ಭಗವಂತ. ಜಗತ್ತಿನಲ್ಲಿ ಕೆಲವರನ್ನು ನಾನು ಕಂಡಿದ್ದೇನೆ, ನಾನೇ ದೇವರು ಅಂತೇಳಿ. ಅವರಿಗೆ ಗೊತ್ತಿಲ್ಲ ಈ ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಕಡೆಯಲ್ಲಿ ವ್ಯಾಪ್ತತ್ವ ಇದೆಲ್ಲ ಈ ಜೀವನಿಗೆ ಸಾಧ್ಯತೆ ಇದೆ. ಈ ಒಂದು ದೇಹದಲ್ಲಿದ್ದರೂ ದೇಹದ ಎಲ್ಲ ವಿಷಯ ತಿಳಿದುಕೊಂಡಿಲ್ಲ ಅವನು. ಈ ಕ್ಷೇತ್ರವನ್ನು ತಿಳಿದುಕೊಂಡಿಲ್ಲ, ಈ ಜಗತ್ತನ್ನು ವಿಶಾಲ ಕ್ಷೇತ್ರವನ್ನು ತಿಳ್ಕೊಂಡಿಲ್ಲ. ಕ್ಷೇತ್ರಜ್ಞ ನೀವೊಬ್ಬನೇ ಭಗವಂತ. ಆದರೂ ಕೂಡ ಈ ಜೀವ ಎಷ್ಟೋ ಮೂರ್ಖರು ನಾನೇ ದೇವರು ಅಂತಿಕೊಂಡಂತ ಇದ್ದಾರೆ. ಪರಮಾತ್ಮ ನಿತ್ಯ ಮುಕ್ತ, ನೀನು ಸಂಸಾರ ಬಂಧ ರಹಿತ, ಸರ್ವತ್ರ ವ್ಯಾಪ್ತ, ಅವಿಕಾರಿ. ಆದರೆ ನಿನ್ನ ಅದ್ಭುತವಾದ ಲೀಲೆಯಿಂದ ಎಲ್ಲ ಜೀವರಿಗೂ ಜಾಗೃತ ಸ್ವಪ್ನ ಸುಷುಪ್ತಿಗಳನ್ನು ತೋರಿಸ್ತಕ್ಕಂಥವನು ನೀನೇ. ಆನಂತರ 3 ವೇದಗಳಿಂದ ಸ್ತುತ್ಯನಾಗಿರ್ತಕ್ಕಂಥವನು ನೀನೇ. ಸತ್ವರಜಸ್ತಮೋ ಗುಣಗಳಿಂದ ಲಿಪ್ತನಾಗದೇ ಇರತಕ್ಕಂಥವನು ನೀನೇ. ಇಂಥ ಷಡ್ಗುಣೇಶ್ವರ ಸಂಪನ್ನನಾಗಿರ್ತಕ್ಕಂಥ ಶ್ರೀಹರಿ ಎಲ್ಲ ತತ್ವಾಭಿಮಾನಿಗಳಿಗೂ ಕೂಡ ಪ್ರೇರಕನಾಗಿರ್ತಕ್ಕಂಥ ನೀನು ಈ ಜೀವನಿಂದ ಅತ್ಯಂತ ಭಿನ್ನನಾಗಿದ್ದಿ, ಅತ್ಯಂತ ವಿಲಕ್ಷಣನಾಗಿದ್ದಿ. ನಾವು ದಾಸರು, ನೀನು ಈಶ. ನಾವು ಸೇವಕರು, ನೀನು ಸ್ವಾಮಿ. ನಾವು ಬೇಡುವವರು, ನೀನು ಕೊಡುವವನು. ನಾವು ಮೋಕ್ಷೇಚ್ಛೆಗಳು, ನೀನು ಮೋಕ್ಷದಾತ. ನಾವಿಬ್ಬರು ಒಂದೇ ಆಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಆ ವಿಷಯದಲ್ಲಿ ನನಗೆ ಅಜ್ಞಾನ ಇಲ್ಲ, ನನಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ವಿಚಿತ್ರ ಪರಮಾತ್ಮ, ನಿನ್ನ ಲೀಲೆ ಎಂಥದ್ದು? ವಿರುದ್ಧ ಗುಣ. ವಿರುದ್ಧ ಗುಣಗಳು ಒಂದೇ ಕಡೆಗೆ ಇರೋದಿಲ್ಲ. ಆದರೆ ನೀನು ಅಣೋರಣೀಯನ್ನಾಗಿದ್ದಿ, ಮಹತ್ವಮಹಿಯನ್ನಾಗಿದ್ದಿ. ಅಣುವಿಗೆ ವಿರುದ್ಧ ಮಹತ್, ಮಹತ್ತಿಗೆ ವಿರುದ್ಧ ಅಣು. ಆದರೆ ಅಣುತ್ವವು ನಿನ್ನಲ್ಲಿದೆ, ಮಹತ್ವವು ನಿನ್ನಲ್ಲಿದೆ. ಬಂಧಕನೂ ನೀನೇ. ಬಂಧಕೋ ಬಹುಪಾಶೇನ ಬಹುಪಾಶ ಅಚ್ಚಮೋತಕ. ಬಹುಪಾಶದಿಂದ ಬಿಡಿಸೋನು ನೀನೆ, ಕಟ್ಟೋನು ನೀನೆ, ಬಿಡಿಸೋನು ನೀನೆ. ಅಘಟಿತ ಘಟನಾ ಕಾರ್ಯವನ್ನು ಮಾಡತಕ್ಕಂಥವ್ನು ನೀನೆ. ಅಂಥ ವೇದಗಳು ಪಂಚರಾತ್ರಗಳು ಸತತವಾಗಿ ನಿನ್ನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಭಗವನ್ ಸತ್ಯಾಶಿಷೋ ಹಿ ಭಗವಂತವ ಪಾದ ಮೂಲಂ ಆಶಿಷ್ಟಯೋನು ಭಜತ ಪುರುಡಾರ್ಥಮೂರ್ತೆ ಅಪ್ಪೇವ ಮಾದ್ಯ ಭಗವಾನ್ ಪರಿಪಾತಿ ದೀನಾನ್ ವಸ್ತ್ರೇವ ವತ್ಸಗಮನುಗ್ರಹ ಕಾತರೋಸ್ಮಾನ್. ಪರಮಾತ್ಮ ಪುರುಷಾರ್ಥ ದಾತ ನೀನು. ಆದರೆ ನಿನ್ನ ಅನನ್ಯ ಭಕ್ತರು ಪುರುಷಾರ್ಥವೇ ಬೇಡ ಅಂತ ತಿಳ್ಕೊಂಡಂತಕ್ಕಂಥ ನಿನ್ನ ಅನನ್ಯ ಭಕ್ತರಿಗೆ ನೀನು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟು, ಅಪರೋಕ್ಷ ಜ್ಞಾನ ಕೊಟ್ಟು ಅವರನ್ನು ಉದ್ಧಾರ ಮಾಡ್ತಿ. ಆದರೆ ಅಂಥ ಯೋಗ್ಯತೆ ನನಗೆಲ್ಲಿದೆ? ಆದರೆ ಒಂದು ಆಶೆ ಇದೆ. ಯಾರೇ ಸಾಮಾನ್ಯ ವ್ಯಕ್ತಿಯೂ ಕೂಡ ನಿನ್ನ ಹತ್ತಿರ ಬಂದು ಅತ್ಯಂತ ದೀನನಾಗಿ, ದೀನ ನಾನು ಪರಂಜ್ಯೋತಿಯು ನೀನು ಅಂತ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ನಿನ್ನ ಹೊರತು ಗತಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ನಿನ್ನ ಆ ಕಾಲಿನ ಮೂಲದಲ್ಲಿ ಬಿದ್ದಿರ್ತಕ್ಕಂಥ ನನ್ನಂಥ ಜ್ಞಾನವಿಲ್ಲದ ದೀನಹೀನರಾಗಿರ್ತಕ್ಕಂಥವರಿಗೂ ಪರಮಾತ್ಮ ನೀನು ಓಡಿ ಬಂದು ಕರುವಿಗೆ ಹಾಲು ಕುಡಿಸುವಂತೆ ನಮ್ಮನ್ನು ಉದ್ಧಾರ ಮಾಡ್ತೀಯ ಅಂತ ತಿಳ್ಕೊಂಡಂತೂ ಕೂಡ ಜ್ಞಾನಿಗಳು ಹೇಳಿದ್ದಾರೆ. ಆ ಆಶೆಯಿಂದ ನಿನ್ನ ಹತ್ರ ಬಂದಿದ್ದೇನೆ ಪರಮಾತ್ಮ. ನಾನು ಕರು ಅಲ್ಲವೇ? ನಿನ್ನ ದಾರಿ ಕಾಯ್ತಾ ಇದ್ದೇನೆ. ಅಂಬಾ ಅಂಬಾ ಅಂತ ತಿಳ್ಕೊಂಡಂತೇಳಿ ನನ್ನ ಗಂಟಲು ಒಣಗಿ ಹೋಗಿದೆ ಭಗವಂತ. ಬಂದು ಜ್ಞಾನದ ಹಾಲನ್ನು ಯಾಕೆ ಕುಡಿಸಬಾರ್ದು? ಬೇಗನೆ ಕುಡಿಸು ಪರಮಾತ್ಮ. ನಿನ್ನ ಅನುಗ್ರಹ ಇದ್ದದಕ್ಕೆ ಎದುರಿಗೆ ನಾನು ಪ್ರತ್ಯಕ್ಷನಾಗಿದ್ದಿ, ನನಗೆಷ್ಟು ಗೊತ್ತಿದೆ. ಆದರೆ ಪ್ರತ್ಯಕ್ಷನಾಗಿದ್ದಿ ಅಂತ ತಿಳ್ಕೊಂಡಂತೇಳಿ ನಾನು ಅಹಂಕಾರವನ್ನು ಪಡ್ತಾ ಇಲ್ಲ. ನಿನ್ನ ವಿಶಿಷ್ಟತೆ ಏನು ಅಂತ ತಿಳ್ಕೊಂಡಂತಂದರೆ ಇನ್ನೊಂದು ವಿಶಿಷ್ಟತೆ, ಮಹಾಪಕ್ಕ ಇದ್ದೀನಿ ಭಗವಂತ. ಯಾಕೆ ಅಂತ ತಿಳ್ಕೊಂಡಂತಂದರೆ
ನಾವಾಗೇ ನಿನ್ನ ಹತ್ರ ಬಂದರೆ ಬೇಕಾದಷ್ಟು ಸರ್ಕಸ್ ಮಾಡಿದರು, ಬೇಕಾದಷ್ಟು ಮಾಡಿದರೂ ಕೂಡ ನೀನು ಒಲಿಯೋದಿಲ್ಲ. ನೀನು ಹೇಳ್ತೆ ಗುರುಗಳ ಮುಖಾಂತರ ಬಾ. ತವ ಪಾದ ಮೂಲಂ ಭಜತ ಆಚಾರ್ಯ ಶಾಸ್ತ್ರ ಸತ್ಯಾಶೀಪ್ರದ ಏವ. ಯಾರು ಗುರುಗಳ ಆಶೀರ್ವಾದವನ್ನು ಪಡೆದಿದ್ದಾರೆ, ಯಾರ ತಲೆಯ ಮೇಲೆ ಗುರುಗಳು ಕೈ ಇಟ್ಟು ಭಗವಂತ ನಿನಗೆ ಒಲಿಲಿ ಅಂತಿಕೊಂಡಂತೇಳಿ ಅಂದಿದ್ದಾರೆ, ಅಂಥ ಅಸ್ಮಾನ್ ಶಿಷ್ಯಾನ್, ಅಂಥ ಶಿಷ್ಯರಿಗೆ ವಿಶಿಷ್ಟ ಫಲವನ್ನು ಕೊಟ್ಟು ನೀನು ಪರಿಪಾಲನೆ ಮಾಡ್ತೀಯ ಅಂತ ನಾನು ಕೇಳಿದ್ದೇನೆ. ಪರಮಾತ್ಮ, ನಿನ್ನ ಪರಮ ಭಕ್ತರಾದಂಥ ನಾರದರು ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಮಗು, ಭಗವಂತ ಒಲಿತಾನೆ, ಹೋಗು, ಚಿಂತೆ ಮಾಡಬೇಡ. ಮೊದಲು ಅಂಜಿಸಿದ್ರವರು, ಭಾಳ ಕಠಿಣ, ದೇವ್ರು ಸಿಗೋದಿಲ್ಲ, ಹಾಗಿಲ್ಲ, ತಿರುಗಿ ಹೋಗು, ನಿನ್ನ ಕಡೆಯಿಂದ ಏನಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ನಿನ್ನನ್ನು ಬಿಟ್ಟು ಬೇರೆ ಕಡೆ ಹೋಗಿ ಇಚ್ಛೆ ಇರಲಿಲ್ಲ. ಕೊನೆಗೆ ಹೇಳಿದರು, ಆಯ್ತು, ಪರೀಕ್ಷೆಯಲ್ಲಿ ಪಾಸಾಗಿದ್ದಿ ಧ್ರುವ, ತಲೆ ಮೇಲೆ ಕೈ ಇಟ್ಟಿದ್ದೇನೆ, ಪಾಪಗಳು ದೂರ ಆಗಿದೆ, ಭಗವಂತ ಸಿಗ್ತಾನೆ, ಹೋಗು ಅಂತ ತಿಳ್ಕೊಂಡು ಅಂತೇಳಿ ಗುರು ಅನುಗ್ರಹ ತೆಗೆದುಕೊಂಡು ಬಂದಿದ್ದೇನೆ ಭಗವಂತ. ಇನ್ನು ಮೇಲೆ ನಿನಗಿಲ್ಲ ಅಂತ ಅಲ್ಲಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಭಗವಂತ ಈ ಬಾಲಕನ ತದುಲ್ ನುಡಿಯಿಂದ ಸಂತುಷ್ಟನಾಗಿದ್ದರೆ ಅನುಗ್ರಹಿಸು ಭಗವಂತ. ನಿನ್ನ ಹೊರತು ನನಗೆ ಯಾರು ಗತಿ ಇದ್ದಾರೆ ಪರಮಾತ್ಮ ಅಂತ ಧ್ರುವ ಪ್ರಾರ್ಥನೆ ಮಾಡಿದಾಗ ಆ ಕಾಲದಲ್ಲಿ ಪರಮಾತ್ಮ ಮಾತನಾಡ್ತಾನೆ. ಈ ಧ್ರುವನ ಪ್ರಾರ್ಥನೆಯನ್ನು ನಾವು ಬರೆದಿಟ್ಕೊಳ್ಬಾರ್ದೆ? ಧ್ರುವನ ಪ್ರಾರ್ಥನೆಯನ್ನು ನಾವು ನೆನಪಿಟ್ಕೊಳ್ಬೇಕಲ್ಲ. ಎಲ್ಲ ಈ ಸ್ತೋತ್ರ ಭಾಗವತ ಇಲ್ಲಿವರೆಗೂ ಒಂದು 20 ಸಲ 10 ಸಲ ಬಂದಿದೆ. ಸೃಷ್ಟಿಕರ್ತ, ಆನಂತರ ಪಾಲನಕರ್ತ, ಪ್ರಳಯಕರ್ತ, ದಕ್ಷ ಪ್ರಜಾಪತಿಯ ಸಂದರ್ಭದಲ್ಲೂ ಕೂಡ ಕೇಳಿದ್ದೀರಿ. ನಿಷ್ಕಾಮ ಕರ್ಮದಿಂದ ಒಲಿಯತಕ್ಕಂಥವನು ಪರಮಾತ್ಮ. ಭಕ್ತರ ಸಕಾಮ ಕರ್ಮಗಳಿಗೆ ಎಂದೂ ಸಿಗದೇ ಇರತಕ್ಕಂಥವನು ಪರಮಾತ್ಮ. ದೇವರೊಬ್ಬನೇ ಬೇಕಾಗಬೇಕು, ಉಳಿದವರು ಸುಮ್ಮನೆ ನಮ್ಮ ಕರ್ತವ್ಯ ನಿರ್ವಹಿಸಬೇಕಷ್ಟೇ ಅಂತಕ್ಕಂಥ ಅನನ್ಯ ಭಕ್ತಿ, ಆರ್ತ ಪ್ರಾರ್ಥನೆ, ವಿರುದ್ಧ ಧರ್ಮಗಳಿಗೆ ಆಶ್ರಯನಾಗಿದ್ದರೂ ಕೂಡ ಸಕಲ ಈ ಪ್ರಾಕೃತಿಕ ಗುಣರಹಿತನಾಗಿರ್ತಕ್ಕಂಥ ವ್ಯಕ್ತಿ, ಸೃಷ್ಟಿಯಾದಿ ಅಷ್ಟಕ್ರಿಯೆಗಳನ್ನು ಮಾಡಿ ಜ್ಞಾನ ಅಜ್ಞಾನ ಇತ್ಯಾದಿ ಕೊಡ್ತಕ್ಕಂಥ ಭಗವಂತ, ಗುರುಗಳ ಮುಖಾಂತರ ಬಂದಾಕ್ಷಣಕ್ಕೆ ಒಲಿತಾನೆ ಅಂತನೂ ಭಗವಂತ. ಇದು ಧ್ರುವನ ಉಪದೇಶದ ಸಾರ. ದೇವ್ರ ಮುಂದೆ ಹೋಗಿ ಕುಳಿತುಕೊಂಡಾಗ ಸುಮ್ಮನೆ ನಮಸ್ಕಾರ ಮಾಡಿ ಬಂದು ಕೂತ್ಕೊಳ್ತೀವಿ. ಹಾಂ, ಯಾವಾಗ ಬಂದ್ರಿ? ಭಾಳ ದಿವಸ ಆಯ್ತು, ಭೇಟಿ ಆಯಿತು, ಚಲೋ ಬಂದರೆ ಒಳ್ಳೇದಾಯಿತು ಅಂಥೇಳಿ ಹರಟೆ ಹೊಡಿತಾ ಕೂತ್ಕೊಳ್ಳೋದು. ನಮ್ಮ ಅತ್ತಿ ಹಿಂಗೆ, ನಮ್ಮ ಸೊಸೆ ಹಿಂಗೆ, ನಮ್ಮ ಇದು ಅವ್ರು ಹಂಗೆ, ನಮ್ಮ ಫ್ರೆಂಡ್ಸ್ ಹಿಂಗೆ, ಆನಂತರ ಪಾಲಿಟಿಕ್ಸು. ದೇವರ ಗುಡಿಗೆ ಬಂದಾಗ, ದೇವರ ಎದುರಿನ ಮನೆಯ ದೇವರ ಎದುರಿನಲ್ಲಿ ಕುಳಿತುಕೊಂಡಾಗ ದಿನಾಲು ಒಂದು 10 ನಿಮಿಷ ಈ ರೀತಿ ಪ್ರಾರ್ಥನೆ ಮಾಡೋದು ಬೇಡವೇ? ಪರಮಾತ್ಮ ನಿಶ್ಚಿತವಾಗಿಯೂ ಆರ್ತರಿಗೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ನಾವು ಜ್ಞಾನಿಗಳೂ ಅಲ್ಲ, ಪುರುಷಾರ್ಥವೂ ಕಲ್ಪನೆಯೂ ನಮಗಿಲ್ಲ, ಭಾಳ ಜಿಜ್ಞಾಸೆಯೂ ಇಲ್ಲ, ಆರ್ತರಂತೂ ಆಗಬೇಕಲ್ಲ. ಆರ್ತರಾಗಿದ್ದೇವೆ. ಆರ್ತರಾಗಿರ್ತಕ್ಕಂಥವ್ರನ್ನ ಪರಮಾತ್ಮ ನಾಳೆ ಜಿಜ್ಞಾಸೆಗೆ ಹಚ್ಚಿ ಜ್ಞಾನ ಕೊಟ್ಟು ಅನುಗ್ರಹ ಮಾಡ್ತಾನೆ. ಅದನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡಲೇಬೇಕು. ಇದನ್ನು ಯಾಕೆ ನಾವು ಮಾಡಬಾರ್ದು? ಭಗವಂತ ಹೇಳ್ತಾನೆ, ಧ್ರುವ, ನಿನ್ನ ತಪಸ್ಸಿನಿಂದ ನಾನು ಬಹಳ ಸಂತುಷ್ಟನಾಗಿದ್ದೆ. ನೀನು ಯಾವ ಇಚ್ಛೆಯಿಂದ ನೀನು ತಪಸ್ಸು ಮಾಡಿದ್ದಿ? ನಿನ್ನ ಇಚ್ಛೆ ಏನಿತ್ತು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳ್ತಕ್ಕಂಥ ಮಲತಾಯಿ, ಇವಳ ಅವಶ್ಯಕತೆ ಇಲ್ಲದೆ ನನ್ನ ಭಗವಂತ ಅನುಗ್ರಹದಿಂದ ಉತ್ತಮ ಸ್ಥಾನ ಪಡೆದು ತೋರಿಸ್ತೇನೆ, ನನಗೆ ದೇವರನ್ನು ಆಶ್ರಯಿಸ್ತೇನೆ, ನಿಮ್ಮಂಥ ಮನುಷ್ಯರನ್ನು ಆಶ್ರಯಿಸೋದಿಲ್ಲ ಅಂತಕ್ಕಂಥವನ್ನು ಜಿದ್ದಿನಿಂದ ಉತ್ತಮವಾದ ಸ್ಥಾನವನ್ನು ಬೇಡಿ ನೀನು ಬಂದಿದ್ದೀಯಲ್ಲ, ನಿನಗೆ ಆಕಾಶದಲ್ಲಿ ಈಶಾನ್ಯ ದೇಶದ ಹತ್ತಿರ ಧ್ರುವ ಸ್ಥಾನವನ್ನು ನಾನು ಕೊಡ್ತೇನೆ, ಧ್ರುವ ನಕ್ಷತ್ರದ ಸ್ಥಾನವನ್ನು ಕೊಡ್ತೇನೆ. ಆ ಧ್ರುವ ನಕ್ಷತ್ರ, ಧ್ರುವಲೋಕ, ಉಳಿದ ನಕ್ಷತ್ರಗಳಿಗೆ, ರಾಶಿಗಳಿಗೆ, ಆ ನಂತರ ತಾರೆಗಳಿಗೆ, ಅಷ್ಟೇ ಅಲ್ಲ
ದೇವತೆಗಳು ಗ್ರಹಗಳ ಮತ್ತು ಇತ್ತಾಗ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು, ಋಷಿಗಳು, ಸಪ್ತರ್ಷಿ ನಕ್ಷತ್ರ ಇವಕ್ಕೆಲ್ಲೂ ಕೂಡ ಅದು ಮಧ್ಯದ ಒಂದು ಸ್ತಂಭ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಉತ್ತರದ ಕೊನೆಯ ಭಾಗ, ದಕ್ಷಿಣದ ಕೊನೆಯ ಭಾಗ ದಕ್ಷಿಣ ಧ್ರುವ, ಉತ್ತರ ಧ್ರುವ ಅಂತ ಕರೀತಾರೆ. ಈ ಧ್ರುವಸ್ಥಾನ ಸಂಪೂರ್ಣ ಪೃಥ್ವಿ ತಾನು ತಿರುಗುವಾಗ ಮತ್ತು ನಕ್ಷತ್ರಗಳೆಲ್ಲ ತಿರುಗುವಾಗ ನಿನ್ನ ಸ್ತಂಭವನ್ನೇ ಇಟ್ಟುಕೊಂಡು, ಮೇರು ಪರ್ವತವನ್ನೇ ಮಧ್ಯವಾಗಿ ಇಟ್ಟುಕೊಂಡು ತಿರುಗುವಂತೆ ನಿನ್ನ ಧ್ರುವ ನಕ್ಷತ್ರದ ಸುತ್ತಲೂ ತಿರುಗ್ತಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಾನವನ್ನು ನೀನು ಕೊಡ್ತೇನೆ. ಈ ಸದ್ಯಕ್ಕೆ ಕೊಡೋದಿಲ್ಲ. ಊರಿಗೆ ಹೋಗು, ನಿನ್ನಪ್ಪ ನಿನಗೆ ರಾಜ್ಯ ಕೊಡ್ತಾನೆ. 36,000 ವರ್ಷ ರಾಜ್ಯಪಾಲನೆಯನ್ನು ಮಾಡಿ ಆನಂತರ ನೀನು ಆ ಧ್ರುವ ನಕ್ಷತ್ರದ ಸ್ಥಾನಕ್ಕೆ ಬಾ. ಧ್ರುವನ ಮುಖ ಸ್ವಲ್ಪ ಸಣ್ಣದಾಯಿತು. ಅಷ್ಟೇ ಅಲ್ಲ, ಯಾವಳು ನಿನ್ನನ್ನು ತಿರಸ್ಕರಿಸಿ ಅಪಮಾನ ಮಾಡಿದ್ದಾಳಲ್ಲ, ನಿನ್ನಲ್ಲಿದ್ದ ನನ್ನನ್ನು ಅಪಮಾನ ಮಾಡಿದ್ದಾಳಲ್ಲ, ಅವಳ ಮಗ ಉತ್ತಮ ಬೇಟೆಗೆ ಹೋದಾಗ ಮೃತನಾಗ್ತಾನೆ. ಅವನನ್ನು ಹುಡುಕುತ್ತಾ ಹೋಗಿ ದಾವಾಗ್ನೆಯಲ್ಲಿ ಸಿಕ್ಕು ನಿನ್ನ ಮಲತಾಯಿಯೂ ಕೂಡ ಸತ್ತೋಗ್ತಾಳೆ. ಆದ್ದರಿಂದಾಗಿ ನಿನಗೆ ಅಂದರೆ ಭಗವದ್ಭಕ್ತರಿಗೆ ಅಪಮಾನ ಮಾಡಿರ್ತಕ್ಕಂಥವರಿಗೆ ನಿಶ್ಚಿತವಾಗಿಯೂ ಕೂಡ ದುರ್ಗತಿ ಆಗ್ತದೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತ ಮಾತಾಡಬೇಕೆ? ಅಪರಾಧಿಯಾಗಿರ್ತಕ್ಕಂಥವನು ಕ್ಷಮಿಸುವ ಪರಮಾತ್ಮ ಮಾತಾಡಬೇಕೆ? ಹಾಗಾದರೆ ಇದು ಅರ್ಥ ಏನು? ಅಂದರೆ ನೀನು ಇನ್ನೂ ದ್ವೇಷ ಇಟ್ಕೊಂಡಿದ್ದಿ, ನಿನ್ನ ಆ ದ್ವೇಷದ ಪ್ರಕಾರ ಅವ್ರಿಗೆ ದುರ್ಗತಿ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ನಾವು ಇಟ್ಟುಕೊಳ್ಬೇಕು. ಮೊದಲೇ ಅಭಿಪ್ರಾಯ ಏನು ಅಂತ ತಿಳ್ಕೊಂಡಂತಂದರೆ, ಭಗವದ್ಭಕ್ತರಿಗೆ ಮಾಡಿದ ಅಪಮಾನದ ಫಲ ಬಹಳ ಬೇಗನೆ ಸಿಗ್ತದೆ. ಎರಡನೆಯದ್ದು, ಇದು ನಮ್ಮ ಕಥೆ, ಧ್ರುವನ ಕಥೆ, ನಮ್ಮ ಕಥೆ. ನಾವೆಲ್ಲರೂ ಮನುಷ್ಯರೆಲ್ಲರೂ ಉತ್ಥಾನಪಾದರು. ಉತ್ಥಾನಪಾದ ಅಂತಂದರೆ ಮೇಲೆ ಕಾಲು ತಲೆ ಕೆಳಗೆ. ಉತ್ಥಾನೋಪಾದೋ ಯಸ್ಯ ಸಹ ಉತ್ಥಾನಪಾದ. ಉತ್ಥಾನದ ಮೇಲೆ ಕಾಲು ಮೇಲೆ ಎದ್ದವನು, ತಲೆ ಕೆಳಗಿದ್ದವನು. ನಾವೆಲ್ಲರೂ ಉತ್ಥಾನಪಾದರು. ಹೇಗೆ? ತಾಯಿ ಹೊಟ್ಟೆಯಿಂದ ಹುಟ್ಟುವಾಗ ತಲೆ ಕೆಳಗಾಗಿ ಹುಟ್ಟುತ್ತೇವೆ. ಕಾಲು ಕೈ ಮೊದಲು ಬಂದರೆ ಮನುಷ್ಯ ಕೂಸು ಉಳಿಯೋದಿಲ್ಲ. ತಲೆ ಕೆಳಗಾಗಿ ಹುಟ್ಟುತ್ತೇವೆ. ಹೆಡ್ ಫಿಕ್ಸ್ ಆಯಿತು, ಇನ್ನು ಹೆರಿಗೆ ಪ್ರಾರಂಭವಾಗ್ತದೆ ಅಂತಕೊಂಡು ಡಾಕ್ಟರ್ ಹೇಳ್ತಾರೆ. ನಾವು ಉತ್ಥಾನಪಾದರು. ನಮಗೂ 2 ಹೆಂಡಂದಿರಿದ್ದಾರೆ. ಆಚಾರ್ಯ, ನಿಮ್ಮ ಒಬ್ಬಳೇ ಹೆಂಡತಿಯನ್ನು ನಾವು ಕಂಡಿದ್ದೇವೆ, ಇನ್ನೊಬ್ಬಳಲ್ಲಿದ್ದಾಳೆ ಹೇಳ್ರಿ. ಮತ್ತು ನಿಮಗೆಲ್ಲರಿಗೂ ನಮಗೆಲ್ಲ ಹೆಂಡತಿ ಇದ್ದಾಳೆ, ಹೇಗೆ ಹೀಗೆ ಹೇಳ್ತೀನಿ ಅಂತಂದರೆ, ಈ ಹೆಂಡತಿ ಅಲ್ಲ, ಇಲ್ಲಿಬ್ಬರು ಮಾಡ್ಕೊಳ್ಳಿಕ್ಕೆ ಹೋಗಬೇಡ, ಒಬ್ಬರೇ ಸಾಕು. ಆದರೆ ನಮ್ಮ 2 ಹೆಂಡತಿಯರು ಅಂತ ತಿಳ್ಕೊಂಡಂತಂದರೆ, ಒಬ್ಬಳು ಸುನೀತಿ, ಇನ್ನೊಬ್ಬಳು ಸುರುಚಿ. ಶಾಸ್ತ್ರದ ನೀತಿಗಳನ್ನು ತಿಳಿದುಕೊಂಡು ಧರ್ಮದ ಮಾರ್ಗಕ್ಕೆ ಹೋಗುವ ಬುದ್ಧಿ ಇದು ಮೊದಲೇ ಹೆಂಡತಿ. ಆಕರ್ಷಕ ವಸ್ತುಗಳನ್ನು ನೋಡಿ ಅದು ತಿನ್ಲಿಕ್ಕೆ ಬೇಕು, ಇದು ತಿನ್ಲಿಕ್ಕೆ ಬೇಕು, ಆ ವಸ್ತು ನಂಗೆ ಬೇಕು, ಇಂಥ ಮೊಬೈಲ್ ಬೇಕು, ಇಂಥ ಅದು ಬೇಕು, ಇಂಥ ಟಿ ವಿ ಬೇಕು, ಈ ರೀತಿಯಾಗಿ ಆಕರ್ಷಕ ವಸ್ತುಗಳ ಹಿಂದೆ ಆಕರ್ಷಿತನಾಗಿ ಹೋಗ್ತಕ್ಕಂಥ ಬುದ್ಧಿ ಇದು ಸುರುಚಿ ಬುದ್ಧಿ. 2 ಹೆಂಡತಿಯರು. ಶಾಸ್ತ್ರೋಚಿತವಾಗಿರ್ತಕ್ಕಂಥ ವರ್ಣಾಶ್ರಮೋಚಿತ ಧರ್ಮದ ಕಡೆಗೆ ಪ್ರವೃತ್ತವಾಗುವ ನಮ್ಮ ಬುದ್ಧಿಯಿಂದ ಹುಟ್ಟತಕ್ಕಂಥ ಮಗ ಧ್ರುವ ನಿತ್ಯವಾಗಿರ್ತಕ್ಕಂತಹ ಜ್ಞಾನ, ನಿತ್ಯವಾದ ಮೋಕ್ಷ. ರುಚಿ ಹಿಂದೆ ಹೋಗ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಸೂಚನೆ ಮಾಡಿದಂತೆ ಒಂದು ದಿವಸ ಆ ರುಚಿಯಿಂದ ಸಿಕ್ಕಾಗ ಭಾಳ ಉತ್ತಮ ಅಂತ ಅನ್ನಿಸ್ತದೆ. ಸಾಲ ಮಾಡಿ ತೆಗೆದುಕೊಂಡಿರ್ತೇವೆ, 30-40 ಸಾವಿರ ಖರ್ಚು ಮಾಡಿ ಟಿ ವಿ ತೆಗೆದುಕೊಂಡಿರ್ತೇವೆ. ಒಂದು ದಿವಸ ಒಡೆದು ಹೋಗ್ತದೆ, ಅಳ್ಕೋ ತಲೆಗೆ ಹಟ್ಕೋಸಿ ಕೂತ್ಕೊ, ಇನ್ನೂ ಸಾಲ ಮುಟ್ಟಿರೋದಿಲ್ಲ. ಆ ಉತ್ತಮ ಅಂತ ಅನಿಸ್ಕೊಂಡಿರ್ತಕ್ಕಂಥ ಆ ಜಡವಸ್ತು ಸತ್ತೋಗ್ತದೆ, ನಷ್ಟವಾಗ್ತದೆ. ನಷ್ಟವಾಗುವ ಜೊತೆಯಲ್ಲಿ ಇನ್ನೊಮ್ಮೆ ಇದು ಬೇಡ ಅಂತ ತಿಳ್ಕೊಂಡು ಅಂತೇಳಿ ಆ ಸುರುಚಿ ಅಂತಕ್ಕಂಥ ಬುದ್ಧಿಯೂ ಕೂಡ ನಾಶವಾಗಿಬಿಡುತ್ತೆ.
ಆದ್ದರಿಂದಾಗಿ ಸುರುಚಿ ಹಿಂದೆ ಹೋಗೋದು ಬೇಡ, ಆಕರ್ಷಣೆ ಹಿಂದೆ ಹೋಗೋದು ಬೇಡ. ಸುನೀತಿಯಿಂದ ಹಿಂದೆ ಭಗವಂತನು ಹೇಳಿದ ನೀತಿ, ಭಾಗವತ, ಮಹಾಭಾರತ, ರಾಮಾಯಣ ಇತ್ಯಾದಿ ಗ್ರಂಥಗಳಲ್ಲಿ ಭಗವಂತ ಹೇಳಿದ ನೀತಿಯ ದಾರಿಯಲ್ಲಿ ನಾವು ಹೋದರೆ ನಿಶ್ಚಿತವಾಗಿಯೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ರೀತಿಯ ಧ್ರುವವಾದ ನಿತ್ಯವಾದ ಬರೇ ಧ್ರುವಪದವೆಲ್ಲ ಮೋಕ್ಷ ಸಿಗ್ತದೆ. ನೋಡು, ನೀನು ಅನೇಕ ಯಜ್ಞಾದಿಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯವನ್ನು ನೀನು ಮಾಡ್ತಾ ಇದ್ದಿ. ಆನಂತರ ಅಲ್ಲಿಂದ ಧ್ರುವಲೋಕದಲ್ಲಿ ಇರ್ತಿ. ಅಲ್ಲಿಯೂ ಕೂಡ ಒಂದು ದಿವಸದ ನಿನ್ನ ಆಯುಷ್ಯ ಮುಗೀತದೆ. ಮುಗಿಯುವಾಗ ನನ್ನ ನೆನಪು ನಿನಗೆ ಬರ್ತದೆ. ಜನ್ಮ ಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ. ಉತ್ತಮ ಕುಲದಲ್ಲಿ ಜನ್ಮ, ಕೊನೆಯಲ್ಲಿ ಭಗವಂತನ ಅಂತ್ಯದ ಕಾಲದಲ್ಲಿ ಸ್ಮರಣ ಅಂತಕ್ಕಂತಹ ಈ ರೀತಿಯಾಗಿರ್ತಕ್ಕಂಥ ಸ್ಮರಣ ನಿನಗೆ ಬರ್ತದೆ. ಆಗ ನೀನು ಆ ಧ್ರುವಮಂಡಲದಿಂದ ಹೊರಟು ನನ್ನ ಹತ್ತಿರ ಬರ್ತಿದ್ದಿ, ನನ್ನ ವೈಕುಂಠದಲ್ಲಿ ಸ್ಥಾನವನ್ನು ಪಡೀತಿ ಅಂತ ತಿಳ್ಕೊಂಡಿದ್ದ. ಹಾಗಾದರೆ ಧ್ರುವ ಪದವಿ ನಿತ್ಯ ಅಂತ ತಿಳ್ಕೊಂಡಂತೇಳಿ ಅದ್ರ ಮುಂದೆ ಪ್ರಶ್ನೆ ಮಾಡ್ತಾರೆ. ಆಗ ಮೈತ್ರೇಯರು ಹೇಳ್ತಾರೆ ವಿದುರನಿಗೆ, ನೋಡಪ್ಪ, ಧ್ರುವನಿಗೆ ಆಶೀರ್ವಾದವನ್ನು ಕೊಟ್ಟು ಪರಮಾತ್ಮ ನೋಡ್ತಾ ನೋಡ್ತಾ ಗರುಡನ ಮೇಲೆ ಬಂದು ಕೂತ್ಕೊಂಡಿದ್ದಲ್ಲ, ಗರುಡನ ಮೇಲೆ ಕೂತ್ಕೊಂಡು ಹೊರಟೋಗ್ಬಿಡ್ತಾನೆ. ಧ್ರುವ ಬಹಳ ಮುಖ ಸಣ್ಣ ಮಾಡ್ಕೊಂಡು ಕೂತ್ಕೊಳ್ತಾನೆ. ಬಹಳ ಅಸಮಾಧಾನ, ಅತೃಪ್ತನಾಗ್ತಾನೆ ಧ್ರುವ. ವಿದುರ ಅಂತಾನೆ, ಪರಮಾತ್ಮನ ದರ್ಶನವಾಯಿತು, ಭಗವಂತ ಅನುಗ್ರಹವಾಯಿತು, ಆದರೂ ಕೂಡ ಧ್ರುವ ಯಾಕೆ ಅತೃಪ್ತನಾಗಿದ್ದ? ಅಂಥ ಸಂದರ್ಭದಲ್ಲಿ ಆಗ ಮೈತ್ರೇಯರು ಹೇಳ್ತಾರೆ, ಧ್ರುವನಿಗೆ ಹೀಗೆ ಜ್ಞಾನವಾಗಿತ್ತು. ಆ ಮಲತಾಯಿಯ ಮುಖಭಂಗ ಮಾಡೋದಕ್ಕೋಸ್ಕರ, ಉತ್ತಮ ಪದವನ್ನು ಪಡೆಯೋದಕ್ಕೋಸ್ಕರ ಬಂದಿರತಕ್ಕಂಥ ಅವನು ಪ್ರತ್ಯಕ್ಷನಾದ ವ್ಯಕ್ತಿ, ಮೋಕ್ಷ ಕೊಡ್ತಕ್ಕಂಥ ವ್ಯಕ್ತಿ, ವೈಕುಂಠವನ್ನು ಕೊಡ್ತಕ್ಕಂಥ ವ್ಯಕ್ತಿ, ತನ್ನ ಸ್ಥಾನದಲ್ಲಿ ತನ್ನ ಸಾಯುಜ್ಯ ಸಾಮೀಪ್ಯಗಳನ್ನು ಕೊಡ್ತಕ್ಕಂಥ ವ್ಯಕ್ತಿ. ಅದರ ಬದಲಾಗಿ ಕೇವಲ ಈ ಧ್ರುವ ಅನಿತ್ಯವಾಗಿರ್ತಕ್ಕಂಥ ಧ್ರುವಲೋಕವನ್ನು ನಾನು ಪಡೆದ್ನಲ್ಲ, ಅವನ ದಿವಸ ನಾನು ಅಲ್ಲಿ ಬಿಡಲೇಬೇಕಾಗ್ತದೆ. ಅಹೋಬತ ಮಮಾನ್ನಾತ್ಮ್ಯಂ ಮಂದ ಭಾಗ್ಯಸ್ಯ ಪಶ್ಯತಃ. ಧ್ರುವ ಹೇಳ್ತಾ ಇದ್ದಾನೆ, ನನ್ನಂಥ ಮಂದ ಭಾಗ್ಯ ಯಾರಿದ್ದಾರೆ? ಭವಚ್ಛಿದಸ್ಯ ಪಾದ ಮೂಲಂ. ಭವಲೋಕ ಈ ಸಂಸಾರ ಸಾಗರದಿಂದ ಮುಕ್ತ ಮಾಡ್ತಕ್ಕಂಥ ಆ ಭಗವಂತನ ಪಾದ ಮೂಲಗಳಲ್ಲಿ ನಾನು ಬಂದಾಗ, ಪರಮಾತ್ಮನ ಪಾದಗಳನ್ನು ನಾನು ಸಿಕ್ಕಾಗ, ಆ ಪರಮಾತ್ಮನ ಆ ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭ ಸಿಕ್ಕಾಗ ಅದನ್ನು ಬಿಟ್ಟು ಸುಮ್ಮನೆ ಧ್ರುವಪದವಿಯನ್ನು ಪಡೆದ್ನಲ್ಲ. ಅದು ಪರಮಾತ್ಮ ಹೇಳುವಾಗ ಪ್ರಳಯ ಕಾಲದಲ್ಲಿಯೂ ಕೂಡ ನಾಶಭಾಗದ ಧ್ರುವಸ್ಥಾನ ಕೊಡ್ತೇನೆ ಅಂತ ಅಂದಿದ್ನಲ್ಲ, ನಿತ್ಯ ಅಂತ ಹೇಳಿದ್ನಲ್ಲ ಪರಮಾತ್ಮ. ಅದೇಗೆ ಅದಕ್ಕೋಸ್ಕರ ಹೇಳಿದರು. ಅಷ್ಟಲ್ಲ, ಧ್ರುವಲೋಕ ಅಂತಕೊಂಡಕ್ಕೆ ಧ್ರುವಲೋಕ ನಿತ್ಯ ನಿಜ, ಅಲ್ಲಿ ನೀನು ನಿತ್ಯ ಇರ್ತಿ ಅಂತ ಪರಮಾತ್ಮ ಹೇಳಿರಲಿಲ್ಲ. ಧ್ರುವಲೋಕದ ಆಧಿಪತ್ಯ ಇದು ಅನಿತ್ಯ. ಧ್ರುವನಿಗೆ ಆಯುಷ್ಯ ಮುಗಿದ ಮೇಲೆ, ಅಲ್ಲಿ ಇರ್ತಕ್ಕಂಥ ಮುಗಿದ ಮೇಲೆ ಪರಮಾತ್ಮವನ್ನು ಸದ್ಗತಿ ಕರೆದುಕೊಂಡು ಹೋಗ್ತಾನೆ. ಅದೇ ರೀತಿಯಾಗಿ ಅಲ್ಲಿ ಬರ್ತಕ್ಕಂಥ ಧ್ರುವಲೋಕವನ್ನು ಮುಟ್ತಕ್ಕಂಥ ಏನು ಅರ್ಚರಾದಿ ಮಾರ್ಗದಿಂದ ಹೊರಟಿರ್ತಕ್ಕಂಥ ಮಹಾಜ್ಞಾನಿಗಳು ಅಂತೇನಿದ್ದಾರೆ, ಅವರು ಕೂಡ ಕೆಲವೇ ದಿನ ಅಲ್ಲಿರ್ತಾರೆ ಮತ್ತು ಮುಂದೆ ನಡೀತಾರೆ. ನಿತ್ಯವಾಗಿರ್ತಕ್ಕಂಥದ್ದು ಮುಕ್ತಿ ಒಂದೇ. ಅದನ್ನು ನಾನು ಪಡೀಲಿಲ್ಲ ಅಂತ ತಿಳ್ಕೊಂಡಂತೇಳಿ ಧ್ರುವನಿಗೆ ಬಹಳ ದುಃಖವಾಗಿತ್ತು. ಅವನಂತ ಇದ್ದಾನೆ, ಭಗವಂತನ ಮಾಯೆ, ವಿಷ್ಣು ಮಾಯ ಎಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ಮನುಷ್ಯ ಕನಸಿನಲ್ಲಿ ಕಂಡಿರ್ತಕ್ಕಂಥ ಪದಾರ್ಥ, ನಂದೇ ದುಡ್ಡು, ನನಗಿಷ್ಟು ದುಡ್ಡು ಸಿಕ್ತು, ನಾನು ಇಂಥ ಸ್ಥಾನ ಸಿಕ್ತು, ಕನಸಲ್ಲಿ ರಾಜನಾಗಿರ್ತಾನೆ. ಆದರೆ ಎಚ್ಚರವಾದ ಮೇಲೆ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಹಾಗೆ ಸಕಾಮದಿಂದ ಬಂದಿರತಕ್ಕಂಥ ಎಲ್ಲ ವಸ್ತುಗಳು ಒಂದು ದಿವಸ ಹೊರಟೋಗ್ಬಿಡ್ತಾರೆ. ಸುಮ್ಮನೆ ನಾನು ಉತ್ತಮನನ್ನು ಶತ್ರು ಅಂತ ತಿಳಿದುಕೊಂಡಲ್ಲ, ಮಲತಾಯಿಯನ್ನು ಅವರು ಕೂಡ ಒಂದು ದಿವಸ ಅನಿತರಾಗಿರ್ತಕ್ಕಂಥದ್ದು. ಅವರ ಈ ಒಂದು ಚಿಂತನೆಯಲ್ಲಿ ಬಿದ್ದು ಶಾಶ್ವತ ಮೋಕ್ಷದಾತನಾಗಿರ್ತಕ್ಕಂಥ ಪರಮಾತ್ಮನ ಹತ್ರ ಉತ್ತಮವಾದ ಸ್ಥಾನವನ್ನು ಬಿಟ್ಟು ನಾನು ಸುಮ್ಮನೆ ಆ ಪರಮಾತ್ಮನ ಉತ್ತಮವಾಗಿರ್ತಕ್ಕಂಥ ಆ ಮೋಕ್ಷವನ್ನು ಬಿಟ್ಟು ಈ ಧ್ರುವಲೋಕ ಬೇಡಿದ್ನಲ್ಲ, ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಧ್ರುವ ಹೇಳ್ತಾನೆ, ಭಾಳ ಸೀರಿಯಸ್ ಆಗಿರ್ತಾನೆ. ಡಾಕ್ಟರ್ ಹೇಳ್ತಾರೆ, ಇನ್ನೇನು ಭಾಳ ಹೊತ್ತು ನೀವು ಉಳಿಯೋದಿಲ್ಲಪ್ಪ,
ಏನಾದ್ರು ದೇವರನ್ನು ನೆನೆಸು ಇಲ್ಲರಿ ಡಾಕ್ಟ್ರೇ ಈ ಔಷಧ ಟ್ರೈ ಮಾಡಿ ನೋಡಿರಿ, ಆ ಔಷಧ ಟ್ರೈ ಮಾಡಿ ನೋಡಿರಿ ಅಂತ ತಿಳ್ಕೊಂಡಂತೇಳಿ ಮರಣಾಸನ್ನನಾದ ವ್ಯಕ್ತಿಯೂ ದೇವರನ್ನು ನೆನೆಸದೆ ಸುಮ್ಮನೆ ಆ ಔಷಧ ಅನಿತ್ಯವಾದ ಔಷಧ ಹಿಂದೆ ಬಿದ್ದು ಹೇಗೆ ಮೂರ್ಖನಾಗ್ತಾನೆಯೋ, ನೆನೆಸ್ತಕ್ಕಂಥ ಬೇಳೆಯನ್ನು ತಾನು ಕಳೆದುಕೊಂಡು ಬಿಡ್ತಾನೆಯೋ, ಆ ರೀತಿಯಾಗಿ ನಾನು ಕೂಡ ಮೂರ್ಖನಾಗಿದ್ದೇನೆ ಅಂತ ಹೇಳಿ ಆ ಕಾಲದಲ್ಲಿ ಧ್ರುವ ಇದೇ ಚಿಂತೆಯನ್ನು ಮಾಡ್ತಾ ಸ್ವಲ್ಪ ಮನಸ್ಸಿನಲ್ಲಿ ಅಸಮಾಧಾನವನ್ನು ಪಟ್ಟುಕೊಂಡು ಅಲ್ಲೇ ಕುಳಿತುಕೊಂಡಿದ್ದಾನೆ. ಭಗವಂತ ಧ್ರುವ ಹೇಳ್ತಾ ಇದ್ದಾನೆ, ಭಾಗ್ಯ ವಿರಚಿತನಾಗಿರ್ತಕ್ಕಂಥ ನಾನು, ಕ್ಷೀಣ ಪುಣ್ಯನಾಗಿರ್ತಕ್ಕಂಥ ವ್ಯಕ್ತಿ, ಪರಮಾತ್ಮನ ಹತ್ರ ನಾನು ಮೋಕ್ಷ ಬೇಡಲಿಲ್ಲಲ್ಲ. ಕುಬೇರನ ಹತ್ರ ಹೋಗಿ ಸ್ವಲ್ಪ ಒಂದು ಮುಷ್ಟಿ ಅವಲಕ್ಕಿ ಕೊಡೋದು ಕೇಳಿದ್ನಲ್ಲ ನಾನು. ಕಾಮಧೇಯನ ಹತ್ರ ಹೋಗಿ ಎಲ್ಲ ನನ್ನ ಮನೆ ಸಾರಸ್ಲಿಕ್ಕೆ ಸಗಣಿ ಬೇಕಾಗಿತ್ತು, ಸ್ವಲ್ಪ ಸಗಣಿ ಕೊಡು ಅಂತ ಕೇಳಿದ್ನಲ್ಲ. ಎಂಥ ಮೂರ್ಖ ನಾನು. ಅಥವಾ ಕಲ್ಪವೃಕ್ಷದ ಹತ್ತಿರ ಹೋಗಿ ಅಲ್ಲಿ ಹೋಗಿ ಏನಿಲ್ಲ ನನ್ನ ಬಟ್ಟೆ ಹರಿದಿದೆ ಒಂದು ಲಂಗೋಟಿ ಕೊಡು ಅಂತ ಕೇಳಿದಂತೆ ನಾನು ಪರಮಾತ್ಮನನ್ನು ಪಡೆದರೂ ಕೂಡ ಈ ಅನಿತ್ಯವಾಗಿರ್ತಕ್ಕಂಥ ಸ್ಥಾನವನ್ನು ನಾನು ಬೇಡಿದ್ನಲ್ಲ, ಮೋಕ್ಷ ನಾನು ಬೇಡಲಿಲ್ಲಲ್ಲ, ಎಂಥ ಮೂರ್ಖ ನಾನು ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವನು ಚಿಂತಾಗ್ರಸ್ತನಾಗಿದ್ದಾನೆ. ಮೈತ್ರೆ ಹೇಳ್ತಾರೆ, ವಿದುರ, ನಿಮ್ಮಂಥ ಏಕಾಂತ ಭಕ್ತರು ಮಾತ್ರ ಪರಮಾತ್ಮನ ಪಾದದ ಮಕರಂದವನ್ನು ಪಡೆದಿರ್ತಾರೆ. ಅಂಥವರು ಇಂಥದ್ದು ಯಾವುದನ್ನೂ ಬೇಡೋದಿಲ್ಲ. ಆದರೆ ಧ್ರುವ ತಪ್ಪು ಮಾಡಿದ್ದ, ಆದರೆ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರನಾಗಿದ್ದ. ಮುಂದೆ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತನ ಪರಮಾನುಗ್ರಹವನ್ನು ಪಡೆದ ನಂತರ ಆ ನಂತರ ಹೇಗೆ ತಾನು ಮುಂದೆ ವಿಶೇಷವಾಗಿರ್ತಕ್ಕಂಥ ಕ್ರಮದಲ್ಲಿ ತನ್ನ ಜೀವನವನ್ನು ಮಾಡಿದ ಅಂತನ್ನೋದನ್ನು ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.